ಸ್ನೇಹಿತರೆ, ಇವತ್ತು ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಅತಿ ಸೂಕ್ಷ್ಮವಾದ ವಿಚಾರ. ಒಂದು ಕಡೆ ಬ್ರಾಹ್ಮಣೀಯ ಸಂಗತಿಗಳ ಪ್ರತಿಪಾದಕರು. ಬ್ರಾಹ್ಮಣೀಯ ಸಂಗತಿ ಅಂತ ತಕ್ಷಣ ನಾವು ತಿರಸ್ಕಾರದಿಂದ ನೋಡಬೇಕಾಗಿಲ್ಲ, ಪ್ರತಿಪಾದಕರು. ಮತ್ತೊಂದು ಕಡೆ ಲಿಂಗಾಯತ ಧರ್ಮದವರು. ನಾನು ಎರಡು ಕಡೆನೂ ಇಲ್ಲ. ನನ್ನ ಪಾಡಿಗೆ ನಾನು ಈಕ್ವಿ ಡಿಸ್ಟೆಂಟ್ ಆಗಿ ಮಾತನಾಡೋದಕ್ಕೆ ಬಯಸ್ತೀನಿ. ಒಂದು ಕಡೆ ವೀಣಾ ಬನ್ನಂಜೆ ಇದ್ದಾರೆ. ಅಗ್ನಿ ಬಳಗಕ್ಕೆ ಮತ್ತು ನನ್ನ ಕುಟುಂಬಕ್ಕೆಲ್ಲ ಆತ್ಮೀಯರು. ಈಗ ಒಂದು 4-5 ವರ್ಷಗಳಿಂದ ಸಂಪರ್ಕ ಸ್ವಲ್ಪ ಕಡಿಮೆ ಆಗಿದೆ. 10-6 ವರ್ಷ ತುಂಬ ಹತ್ತಿರ ಇದ್ದವರು. ಹಾಗೆಯೇ ಲಿಂಗಾಯತ ಮಠಗಳ ಬಗ್ಗೆ ಆಗಲಿ, ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡ್ತಿರೋರ ಬಗ್ಗೆ ಆಗಲಿ ನಾನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಚಂಪಾ, ಮರುಳಸಿದ್ದಯ್ಯ ಇವರೆಲ್ಲ ನಮ್ಮ ಜೊತೆ ಹೇಗಿದ್ರೆ ನನ್ನನ್ನು ಒಬ್ಬ ಹಿರಿಯರಾಗಿ ಬೆಳೆಸಿದವರು. ಇಲ್ಲಿ ಬಂದಿರೋ ಒಂದು ಪ್ರಮುಖವಾದ ಚರ್ಚೆಯ ಸಂಗತಿ ಏನು ಅಂತ ಹೇಳಿದ್ರೆ, ಬಸವಣ್ಣ ಬೇರೆಯವರಿಂದ ಪ್ರಭಾವಿತನಾಗಿರಲಿಲ್ಲವಾ? ಯಾರು? ವೀಣಾ ಬನ್ನಂಜೆಯವರು ಎತ್ತಾ ಇರೋ ಸಂಗತಿ. ಅವರು ಹೇಳ್ತಾರೆ, ಬಸವಣ್ಣ ಏನು ಹೇಳಿದನೋ ಅದರಲ್ಲಿ ಸಾಕಷ್ಟು ಉಪನಿಷತ್ಕಾರರು ಹೇಳಿದ್ದಾರೆ. ಮತ್ತು ಅವರ ಮಹಾಮನೆಯಲ್ಲಿ ಇದ್ದಿರಬಹುದಾದ ಅನುಭವ ಮಂಟಪ ಇತ್ತೋ ಇಲ್ಲೋ ಆಮೇಲೆ ನೋಡೋಣ. ಅನುಭವ ಮಂಟಪ, ಅದೇ ರೀತಿಯ ಬೇರೆ ಹೆಸರಿನ ಮಂಟಪಗಳು ಅಥವಾ ಆ ಚರ್ಚೆ ವಿಷಯಗಳ ಸಂವಾದ ನಡೆಯುತ್ತಿದ್ದುದು ಎಲ್ಲ ರಾಜರುಗಳ ಕಾಲದಲ್ಲೂ ನಡೀತಾ ಇತ್ತು ಅಂತ ಹೇಳ್ತಾರೆ. ಅಕ್ಬರ್ ಕಾಲದಲ್ಲಿ ಇತ್ತು. ಪ್ಲೇಟೋ ಅವರೆಲ್ಲ ಮಾಡ್ತಾ ಇದ್ರು. ಬೃಹದಾರಣ್ಯಕ ಉಪನಿಷತ್ತನ್ನ ಕೋಟ್ ಮಾಡ್ತಾರೆ. ನಾನು ವೀಣಾ ಅವ್ರಿಗೆ ವೀಣಮ್ಮ ಅಂತ ಕರೆಯೋದು. ವೀಣಮ್ಮ, ನಾನು ಒಂದು ಕೇಳಬೇಕು ಅಂತಿದ್ದೀನಿ. ಜನಕ ಮಹಾರಾಜ, ಅಲ್ಲಿ ಬರೋ ವಸಿಷ್ಠ, ಬೇರೆಯವರು, ಇವರೆಲ್ಲ ನಮಗೆ ಖಚಿತವಾಗಿ ಐತಿಹಾಸಿಕ ವ್ಯಕ್ತಿತ್ವಗಳು ಅಂತ ಗೊತ್ತಿಲ್ಲ. ಅವೆಲ್ಲ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳೋ ಹೆಸರುಗಳು. ಉಪನಿಷತ್ತಿನ ಬಹಳ ಶ್ಲೋಕಗಳು ನನಗಿಷ್ಟ. ನನ್ನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದಾವೆ. ಮತ್ತು ಇಲ್ಲಿ ವಚನಕಾರರಲ್ಲಿ ಹೇಳ್ತಾರಲ್ಲ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ಅಲ್ಲೂ ಕೂಡ ಬರುತ್ತೆ ದೇಹೋಪ್ರೋಕ್ತೋ ದೇವಾಲಯ ಅಂತ. ಆದರೆ ಅವರು ಹೇಳಿದಿರೋ ಕಾರಣಕ್ಕೆ ಅಥವಾ ಅದನ್ನ ಗಮನಿಸಿರಲೂಬಹುದು ಬಸವ ಮತ್ತು ವಚನಕಾರರು, ಬಸವಾದಿಗಳನ್ನ ಗಮನಿಸಿರಲೂಬಹುದು. ಇವರ ಪ್ರಾಮುಖ್ಯತೆ ಕಡಿಮೆ ಆಗತ್ತಾ? ಇವರು ಅವರಿಂದ ನಕಲು ಮಾಡಿದ್ರು ಅಂತ ಅನ್ಸುತ್ತಾ? ನಂಬರ್ 1. ಮತ್ತು ನೀವೇ ಹೇಳ್ಕೊಂಡಿದ್ದೀರಿ, ಅವರು ಮಾತನಾಡ್ತಾ ಇದ್ದದ್ದು, ಯಾಜ್ಞವಲ್ಕ್ಯ ಅವೆಲ್ಲ ಮಾತಾಡೋದು ಜನಕ ಮಹಾರಾಜನ ಸಂಸ್ಥಾನದಲ್ಲಿ, ಆ ಸಭೆಯಲ್ಲಿ ಅವರಿಗೆ ಚಿನ್ನದ ಉಪ್ಪರಿಗೆ ಕೊಟ್ಟರು. ಯಾವುದೋ ಹಸು ಮೇಲಿಟ್ಟು, ಇದಕ್ಕೂ ದನದ ಮೇಲಿಟ್ಟು, ಆ ಕೊಂಬಿನ ಮೇಲಿಟ್ಟು ಎಷ್ಟು ಚಿನ್ನ ಸಿಗುತ್ತೋ ಕೊಟ್ಟಿದ್ರು. ಆ ಡಿಬೇಟ್ ರೀತಿ ಭಾಗವಹಿಸ್ತಾ ಇದ್ರು. ನೀವು ಕಂಪೇರ್ ಮಾಡಿ. ಆದರೆ ಅದನ್ನ ಇವ್ರ ಜೊತೆ ನಾವು ಕಂಪೇರ್ ಮಾಡೋಕ್ಕಾಗತ್ತೆ? ಇವ್ರಿಗೆ ಯಾರು ಚಿನ್ನ ಕೊಟ್ರು? ಯಾರು ಬೆಳ್ಳಿ ಕೊಟ್ರು ಇವರಿಗೆ? ಯಾವ ರಾಜನ ಮುಂದೆ, ರಾಜನ ಆಸ್ಥಾನದಲ್ಲಿ ಕೂತ್ಕೊಂಡ್ರು ಇವರು ಈ ಸಂಗತಿಗಳನ್ನ ಚರ್ಚಿಸ್ತಾ ಇದ್ರು. ಒಂದು ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ, ಅಲ್ಲಿ ಮಾತನಾಡ್ತಾ ಇರೋದು ನೀವೇ ಹೇಳೋ ರೀತಿಲಿ ಆ ಕಾಲದಲ್ಲಿ, ಆ ರಾಜ್ಯದಲ್ಲಿ, ಜನಕನ ರಾಜ್ಯದಲ್ಲಿ, ಜನಕನ ದೇಶದಲ್ಲಿ ಇದ್ದ ಪ್ರಮುಖ ಆ ಋಷಿವರಿಯರು, ಬುದ್ಧಿವಂತರು, ವಿದ್ವಾಂಸರು, ಇಂಥವ್ರ ಕಡೆ ಈ ಚರ್ಚೆಗಳು ನಡೀತಾ ಇತ್ತು. ಇಲ್ಲಿ ಇವರು ಮಾಡ್ತಾ ಇರೋದು ಎಲ್ಲಿ? ರಸ್ತೆಗಳಲ್ಲಿ, ಬೀದಿಗಳಲ್ಲಿ. ಯಾರಿಗೆ? ರಾಜನ ಹತ್ರ ಇರೋ ದೊಡ್ಡ ಮಂತ್ರಿಮಂಡಲ ಋಷಿವರಿಯರು ಮಾಡ್ತಿರೋದು ಜನಸಾಮಾನ್ಯರಿಗೆ. ಶೂದ್ರ ಅಂತ ಬಿಡಿ, ಅತಿ ಶೂದ್ರರು ಇವರು, ಅವರ ಜೊತೆ. ಅಲ್ಲಿ ಬ್ರಾಹ್ಮಣೀಯ ವ್ಯಕ್ತಿಗಳಿದ್ರು ಅಂತ ಬರೋದಿಲ್ಲ, ರಾಜರು ಇದ್ರು ಅಂತ ಬರೋದಿಲ್ಲ, ಮಹಾ ಸಂಪದ್ಭರಿತರು ಇದ್ರು ಅಂತ ಬರೋದಿಲ್ಲ, ಮತ್ತು ಅವ್ರು ಯಾರು ಚಿನ್ನದ ಕಿರೀಟ ತೊಡಿಸೋದಿಲ್ಲ. ಸಾಮಾನ್ಯರೇ ಮಾತನಾಡ್ತಿದ್ದಾರೆ. ಅಲ್ಲಿ ಎಲ್ಲಿ ಬರುತ್ತೆ? ಅದನ್ನು ನೀವು ಕಂಪೇರ್ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಐತಿಹಾಸಿಕ, ಪೌರಾಣಿಕ ಬಿಟ್ಟು ಬಿಡಿ. ಪೌರಾಣಿಕದಲ್ಲೂ ನೀವು ಶಬರಿ ಜೊತೆ ಯಾವ್ದಾದ್ರು ಕಂಪೇರ್ ಮಾಡಿದ್ರೆ ಏನೂ ಅನ್ಸೋದಿಲ್ಲ. ಯಾಕೆ? ಆ ಕ್ಯಾರೆಕ್ಟರು ಸಾಮಾನ್ಯಗಳು ಅಂತ ಬರುತ್ತೆ. ಆದರೆ ಇಲ್ಲಿ ನೀವು ಹೇಳ್ತಾ ಇರೋ ಇವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಮಹಾತೀರ್ಥರೇ ವೇದವ್ಯಾಸರ ಬಗ್ಗೆ ಹೇಳ್ತೀವಿ. ವೇದಗಳಿಗೆ ಭಾಷಾ ಬರೆದ್ರು ಮತ್ತು ವೇದಗಳನ್ನ ಸಂಗ್ರಹಿಸಿದ್ರು. ಮತ್ತು ಅದೇ ವ್ಯಕ್ತಿ ಮಹಾಭಾರತ ಬರೆದ್ರು. ಇದುವರೆಗೂ ನಿಮ್ಗೆ ಅರ್ಥ ಆಗಿಲ್ವಾ? ವೇದವ್ಯಾಸ ಅನ್ನೋದು ಒಂದು ಪದವಿ, ಪ್ರೊಫೆಸರ್ ಥರ. ಇವತ್ತಿಗೂ ಕೂಡ ವ್ಯಾಸ ಭಾಷಾ ಬರೆದವನು, ಸಂಗ್ರಹಿಸಿದ್ದವನು ಮತ್ತು ಅದನ್ನು ದಾಖಲಿಸಿದವನು ಮತ್ತು ಮಹಾಭಾರತವನ್ನು ದಾಖಲಿಸಿದವರು. ಮಹಾಭಾರತ ಕಾಲ ಬುದ್ಧನ ನಂತರ, ವೇದಗಳ ಕಾಲ ಬುದ್ಧನಿಗೂ 500-600 ವರ್ಷಗಳ ಹಿಂದಿಂದು. 16,000 ಅಂತ ನೀವು ಹೇಳ್ತೀರಿ, ಅವ್ರ ಪ್ರೇಕ್ಷೆ ಬೇಡ. ನೀವು ಕೆಲವ್ರು ಹೇಳ್ತಾ 50,000 ವರ್ಷದಿಂದ ಇತ್ತು, ಅದಿತ್ತು, ಸ್ಮೃತಿಲೆತ್ತು. ಬೇಡಿ ಅನ್ನಲ್ಲ, ಶ್ರುತಿ ಸ್ಮೃತಿ ಅದೆಲ್ಲ ಬಿಟ್ಬಿಡೋಣ. ನಮಗೆ ಸೈಂಟಿಫಿಕ್ ಅಂತ ಮಾತಾಡ್ತಿದ್ದೀವಿ. ವೈಜ್ಞಾನಿಕವಾಗಿ ನಮಗೆ ಗೊತ್ತಾಗೋದು ಬಹಳ ಹಳೆಯ ಗ್ರಂಥಗಳು, ವೇದಗಳು. ಅದನ್ನ ಕ್ರೋಢೀಕರಿಸಿದವರು, ಸಂಪಾದಿಸಿದವರು ಹೇಗೆ ಮಹಾಭಾರತ ಬರೆಯೋದಕ್ಕೆ ಸಾಧ್ಯ? ಕಲ್ಪನೆ ಎಲ್ಲಾದ್ರೂ ಸಾಧ್ಯ ಇದೆಯಾ? ವೇದವ್ಯಾಸ ಎಷ್ಟು ಬರುತ್ತೆ? ಸೊ ವ್ಯಾಸ ಅನ್ನೋದು
ಒಂದು ಪದವಿ ಅದು. ಆ ಪದವಿನಲ್ಲಿ ಬಹುಶಃ ಬೆಸ್ತರ ಕುಲದಲ್ಲಿ ಹುಟ್ಟಿದವನೊಬ್ಬ ಮಹಾ ಹಂತಕ್ಕೆ ಹೋಗಿದ್ದಾನೆ. ಅವನು ಮಹಾಭಾರತ ಬರ್ತಿರಬಹುದು. ಆದರೆ ಆ ವ್ಯಾಸರೊಂದು ತಗೊಂಡು ಮಾತನಾಡೋದು ಸರಿ ಕಾಣೋದಿಲ್ಲ. ಹಾಗೇನೆ ಇನ್ನೊಂದು ಕಡೆ, ಯಾಕೆಂದರೆ ನಾನು ಇದನ್ನೆಲ್ಲ ಗಮನಿಸಿರಲಿಲ್ಲ. ನನಗೆ ವಿಡಿಯೋ ಮಾಡಿ ಇದ್ರ ಬಗ್ಗೆ ಅಂತ ಹೇಳಿದ್ರು. ಅದರಲ್ಲಿ ನಾನು ಹೇಳ್ತೀನಿ ಆಮೇಲೆ ಏನೇನು ನಡೀತು ಅಂತ. ನೀವು ಇನ್ನೊಂದು ಕಡೆ ಹೇಳ್ತೀರಿ, ಗೀತೆಯಲ್ಲಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೃಷ್ಣ ದೇವರ ಅಂಶ, ಅವತಾರ, ಅವನಲ್ಲೇ ಅಲ್ಲ. ನಾನೀಗ ಮಾತಾಡ್ತಾ ಇರೋದು ಅವನೇ. ಬಸವಣ್ಣ ಮಾತಾಡಿಸಿದವನು ಅವನೇ, ನಿಮ್ಮನ್ನು ಮಾತಾಡಿಸಿದವನು ಅವನೇ. ಅವನು ಹೇಳೋ ಮಾತುಗಳು ಅದನ್ನೆಲ್ಲ ಇವರು ಬಹಳಷ್ಟು ಗಮನಿಸಿದ್ದಾರೆ. ಕಾಯಕವೇ ಕೈಲಾಸ ಅಲ್ಲಿ ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ ಕಾಯಕವೇ ಕೈಲಾಸ? ಅವನ ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕ ಇಟ್ಕೊಂಡು ನೀವು ಕಾಯಕವೇ ಕೈಲಾಸ. ಇನ್ಫ್ಯಾಕ್ಟ್ ಕಾಯಕವೇ ಕೈಲಾಸಕ್ಕಿಂತ ಹೆಚ್ಚು ಹೇಳೋದಿವರು ಕಾಯವೇ ಕೈಲಾಸ. ಅದರಲ್ಲಿ ಎಲ್ಲೋ ಒಂದೆರಡು ಕಡೆ ಕಾಯಕ ಬರುತ್ತೆ. ಇರಲಿ, ಅದು ಆಮೇಲೆ ಮಾತನಾಡೋಣ. ಆದರೆ ಅವನ ಕಾಯಕದ ಬಗ್ಗೆ ಎಲ್ಲಿ ಹೇಳ್ತಾನೆ? ಕೃಷ್ಣ ಯಾರ ಜೊತೆ ಮಾತನಾಡ್ತಾ ಇದ್ದಾನೆ? ಕಥೆಯ ಪ್ರಕಾರ ಹೋದ್ರೂ ಅರ್ಜುನನ ಜೊತೆ ಮಾತಾಡ್ತಾ ಇದ್ದಾನೆ. ನನಗೆ ರಾಮ, ಕೃಷ್ಣ, ಶಿವ ಇವರೆಲ್ಲ ಇಷ್ಟ. ಆಂಜನೇಯ, ಗಣೇಶ ಇವರಿಷ್ಟ. ಸಪ್ತ ಮಾತೃಕೆಯರಿಷ್ಟ. ದಶದೇವಿಯರಿಷ್ಟ. 33 ಕೋಟಿ ದೇವರ ಹೆಸರುಗಳನ್ನ ನಿಮ್ಮವ್ರು ಯಾರೋ ಕೊಡೋ ಹಾಗಿದ್ರೆ ಅವರೆಲ್ಲರೂ ಇಷ್ಟ ಆಗ್ತೀವಿ. ಆ ದೇವತಾ ಸಮೂಹನೇ ಇಷ್ಟ ಆಗ್ತಿತ್ತು. ಆದರೆ ಗೀತೆಯಲ್ಲಿ ಬರುವ ಕೃಷ್ಣ ಇದಾನಲ್ಲ, ಅವನು ಮಹಾಭಾರತದ ಕೃಷ್ಣ ಅನ್ನೋ ಇದು ಕೂಡ ಬರೋದಿಲ್ಲ. ಕಲ್ಪನೆಯೂ ನೆನೆಸ್ಕೊಳಕ್ಕಾಗೋದಿಲ್ಲ. ಯಾಕೆ ಮಹಾಭಾರತದಲ್ಲಿ ಬರುವ ಕೃಷ್ಣ ಹಿ ಈಸ್ ವೆರಿ ಇಂಟೆಲಿಜೆಂಟ್, ಬ್ರಿಲಿಯಂಟ್, ದಕ್ಷ, ಕನ್ನಿಂಗ್, ಸ್ವೀಟ್ ಎಲ್ಲ ಇದ್ದಾನೆ. ಇಲ್ಲಿ ಬರೋನು ಆ ಕೃಷ್ಣ ಕೆಲವು ಶ್ಲೋಕಗಳು ತುಂಬ ಇಷ್ಟ. ನಿಮಗೂ ಗೊತ್ತು, ಮಹಾಭಾರತದ ಹಲವು ಶ್ಲೋಕಗಳು ನಂಗೆ ತುಂಬ ಇಷ್ಟ. ಆದರೆ ಒಟ್ಟಾರೆಯಾಗಿ ಅವನು ವರ್ಣಸಂಕರ ಹೇಳಿದಾಗ ಯಾದವ ಕುಲ ಅಂತ ಹೇಳ್ಕೊಳ್ಳೋ ಇದು ಅಂದರೆ OBCಗಳು ಅಂತ ಇವತ್ತಿನ ಇದರಲ್ಲಿ ನಾವು ಕರಿತಿದ್ದೀವಿ. ಅವರಲ್ಲಿ ಬರೋ ಒಬ್ಬ ವ್ಯಕ್ತಿ ವರ್ಣಸಂಕರ ಬಗ್ಗೆ ಹೇಳಿದಾಗ ನಾವು ಏನು ಹೇಳೋಣ? ಮಹಾಭಾರತದ ಕೃಷ್ಣನ ಅವನು. ಅಲ್ಲಿ ಆಮೇಲೆ ಅಲ್ಲಿ ಹೇಳ್ತಾನಲ್ಲ ಗೀತೆಯಲ್ಲಿ ಅವನು ಹೇಳೋ ಎಲ್ಲವೂ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಕ್ರಿಯಾಯೋಗ ಅವನ್ನೆಲ್ಲ ಹೇಳಿದ ನಂತರ ಅವನು ಏನು ಹೇಳಬೇಕಾಗಿತ್ತು? ತಾರ್ಕಿಕವಾಗಿ ಅವನ ತೀರ್ಪು ಏನಿರಬೇಕಾಗಿತ್ತು? ಅರ್ಜುನ, ತಮ್ಮ ನೀನು ಯುದ್ಧ ಬೇಡ ಅಂತಿದ್ಯಾ? ಬಾಪ, ನೀನು ಒಳ್ಳೆ ನಿರ್ಧಾರ ತಗೊಂಡಿದ್ದೀಯಾ. ಈ ಯುದ್ಧದಿಂದ ಬರೋ ಸಂಪತ್ತಾಗಲಿ ಹೆಸರಾಗಲಿ ಏನೂ ಅಲ್ಲ, ಬಾ ಅನ್ಬೇಕಾಗಿತ್ತು. ಗೀತೆ ಸಾಗೋ ರೀತಿ ಅದು. ಅಂತಿಮ ತೀರ್ಪು ಏನು ಕೊಡ್ತಾನವನು? ಯುದ್ಧ ಆಡು. ನೀನು ಆಡ್ತಾ ಇಲ್ಲ, ಆಡಿಸ್ತಾ ಇರೋ ನಾನು. ಯಾಕೆ ಈ ವಿಷಾದ ನಿನಗೆ? ಬಿಟ್ಟಾಕು ಇದನ್ನೆಲ್ಲ. ಅಕಸ್ಮಾತು ಕೃಷ್ಣನ ಜೊತೆ ದುರ್ಯೋಧನನು ಮಾತಾಡ್ತಾನೆ ಇರ್ತಾನೆ. ಏನೇ ವೈರತ್ವ ಇದ್ರೂ ಮಾತಾಡ್ತಾ ಇರ್ತಾನೆ. ದುರ್ಯೋಧನ ಕೇಳಿದ್ರೆ ಏನು ಹೇಳ್ತಿದ್ದ ಕೃಷ್ಣ? ಅವನಿಗೂ ಹೇಳ್ಬೇಕಾಗಿತ್ತಲ್ವಾ, ನೀನು ದ್ರೌಪದಿ ಸೀರೆ ಬಿಡಿಸಿದೆ ಅಂತ ಯಾಕೆ ಹೊರಗ್ತಾ ಇದೆಯಾ? ಅಥವಾ ಯಾಕೆ ಅಹಂ ತೋರಿಸ್ತಾ ಇದೆಯಾ? ಬೀಚಿಸ್ದೋನ್ ನಾನು. ನೀನು ಇವ್ರಿಗೆಲ್ಲ ವನವಾಸ ಕಳಿಸಿದೆ ಅಂತ ಯಾಕೆ ಹೊರಗ್ತಾ ಇದೆಯಾ? ನಾನು ಆಡ್ಸಿರೋ ಅರ್ಥದಲ್ಲಿ ನಿನ್ನ ನಿಮಿತ್ತ. ಇವತ್ತು ನೀವು ಮಾತಾಡ್ತಾ ಇದ್ದೀರಲ್ಲ, ಆ ಮಾತಿನ ಹಿಂದೆ ಇದೆಯಲ್ಲ ನಿಮ್ಮ ಓದು, ನಿಮ್ಮ ತಪಸ್ಸು, ನಿಮ್ಮ ಇದು ಸಿದ್ಧ ಮಾದರಿಗಳನ್ನ ಧಿಕ್ಕರಿಸಿ ನಡೆದು ಬಂದವ್ರು ನೀವು. ಇವತ್ತು ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಯಾವುದಕ್ಕೂ ಅವನು ಕೃಷ್ಣನ ನೀವು ಒಪ್ಕೊಂಡಾಗ, ಭಗವದ್ಗೀತೆಯ ಕೃಷ್ಣನ ಒಪ್ಕೊಂಡಾಗ ಅರ್ಥನೇ ಇಲ್ಲ. ಕಾರಣ ಅವನು ಆಡಿಸ್ತಾ ಇರೋ ಆಟ. ಲಿಂಗಾಯತ ಅನ್ನೋಕ್ಕೂ ಅರ್ಥ ಇಲ್ಲ, ಬ್ರಾಹ್ಮಣ ಅನ್ನೋಕ್ಕೂ ಅರ್ಥ ಇಲ್ಲ, ಹೊಲಿಯ ಅನ್ನೋಕ್ಕೂ ಅರ್ಥ ಇಲ್ಲ, ಮುಸ್ಲಿಂ ಅನ್ನೋಕ್ಕೂ ಅರ್ಥ ಇಲ್ಲ, RSS ಅನ್ನೋಕ್ಕೂ ಅರ್ಥ ಇಲ್ಲ. ಎಲ್ಲ ಆಡ್ತಾ ಇರೋ ಆಟ. ಆಗ ನನ್ನ ಬುದ್ಧಿವಂತಿಕೆಗೆ ಏನು ಪ್ರಯೋಜನ ಇದೆ? ನಾನು ಯಾಕೆ ಎಷ್ಟು ಒದ್ದಾಡಬೇಕು? ಪರಿತಪ್ಸೋದು ಬೇಡ ಅಂತ ಹೇಳ್ತಿದ್ದಾನಲ್ಲ ಅವನು. ನೀನು ಪರಿತಪ್ಸಲೇ ಬೇಡ, ನಿಮಿತ್ತ ಅಷ್ಟೇ. ನಿನಗಂದೇ ಅಲ್ಲ, ಅದನ್ನು ಕೂಡ ನಾನೇ ಆಡಿಸ್ತಾ ಇರೋದು. ಅದಕ್ಕೂ ವಚನಕಾರರಿಗೂ ವ್ಯತ್ಯಾಸ ಇಲ್ವಾ? ಯಾವುದನ್ನ ನೀವು ಕಂಪೇರ್ ಮಾಡ್ತಾ ಇದ್ದೀರಿ? ಅಕ್ಬರ್ ಬಿಡಿ, ನಂತರ ಬಂದವನು ಪಕ್ಕ ರಾಜ್ಯಕ್ಕೋಸ್ಕರ, ತನ್ನ ದೇಶಕ್ಕೋಸ್ಕರ, ತನ್ನ ವಂಶಕ್ಕೋಸ್ಕರ ಮಾಡ್ದ. ಅದನ್ನ ಕಡೆಗಣಿಸ್ಬೇಕಾಗಿಲ್ಲ. ಯಾರನ್ನೂ ನಾವು ವಚನಕಾರರನ್ನ ತೆಗೆದುಕೊಂಡು ಕೆಳಗಡೆ ದೂಡಬೇಕಾಗಿಲ್ಲ. ಅವರವರ ಇದಕ್ಕೆ ಅವರವರ ತೂಕ ಇದ್ದೇ ಇದೆ. ಆದರೆ ವಚನಕಾರರನ್ನ ನಾವು ನೋಡೋ ರೀತಿ ಹೇಗಿರಬೇಕು? ನಾನು ಲಿಂಗಾಯತ ಧರ್ಮದ ಬಸವನ ಬಗ್ಗೆ ಮಾತನಾಡ್ತಾ ಇಲ್ಲ. ನನ್ನ ಓದಿನಲ್ಲಿ, ನನ್ನ ಅರಿವಿನಲ್ಲಿ, ನನ್ನ ಆಲೋಚನೆಯಲ್ಲಿ ನನಗೆ ದಕ್ಕಿರೋ ಬಸವ ಆತ ಜಗಜ್ಯೋತಿ ಬಸವೇಶ್ವರ ಅಂತ ನಾನು ಕರೆಯೋಕೆ ಇಷ್ಟಪಡೋದಿಲ್ಲ. ದೈವಿಕ ಬಸವೇಶ್ವರ ಅಂತ ಇಷ್ಟಪಡೋದಿಲ್ಲ. ಆಗ ನೀವು ಅದೇ ಹೇಳ್ತೀರಲ್ಲ, ದೈವಿಕ ಅಲ್ಲಮ್ಮ. ಅವನು ಮನುಷ್ಯನವೇ ಅಲ್ವಾ ತಾಯಿ? ಅವನು ನಮ್ಮ ರೀತಿ ತಾಯಿ ಹೊಟ್ಟೆಲೇ ಹುಟ್ಟು ಬಂದವನಲ್ವಾ ಜಗತ್ನಲ್ಲಿದ್ರೆ? ಹುಟ್ಟು ಬಂದು ಆ ಸ್ಥಿತಿ ತಲುಪ್ತಾನೆ. ಯಾರೋ ಒಬ್ಬ 10 ಸೆಕೆಂಡಿಗೆ 100 ಮೀಟರ್ ಓಡ್ತಾನೆ. ನೀವೇನು ಹೇಳ್ತಾ ಇದ್ರಿ? ನಾವು ವಾಕ್ ಮಾಡ್ತೀವಿ, ಅವನು ವಾಕ್ ಮಾಡಿ ಓಡೋದಿದ್ದಾನೆ. ಏನು ವ್ಯತ್ಯಾಸ? ಭಿನ್ನ. ಅವನು ಶ್ರೇಷ್ಠ ಅಲ್ಲ, ಭಿನ್ನ. ಆದರೆ ಅದನ್ನ ನೀವು ಹೇಳೋದು ಏನು ಅಂದ್ರೆ, ಅದೇ ಒಂದು ಮಹಾ ಇದು ಅಲ್ಲಮ್ಮ ಅಕ್ಕ, ಮಹಾ ಇವರು. ನೀವು ಏನೇ ಹೇಳ್ಕೊಳ್ಳಿಲ್ಲ ಅಂದ್ರೂ ಗೊತ್ತಾಗುತ್ತೆ ಬಸವಣ್ಣನ ಬಗ್ಗೆ ಅಸಹನೆ ಎಷ್ಟಿದೆ. ಬಸವನ ಬಗ್ಗೆ ಎದ್ದು ಕಾಣುತ್ತೆ ಅದು. ಇದು ನೀವು ಮಾತಾಡೋದಿಲ್ಲ. ನಾನು ಹೇಳಿದೆ ಆಗ್ಲೇ, ನನ್ನ ಜೊತೆ ಕೆಲವರು ಮಾತಾಡ್ತಿದ್ರು. ಅವರಲ್ಲಿ ಬಹಳಷ್ಟು ಜನ, ಕೆಲವು ಜನ ಪ್ರಗತಿಪರರು ಮತ್ತು ಬ್ರಾಹ್ಮಣೇತರರು
ಯಾಕೆ ಇವರೆಲ್ಲ ಸೇರಿ ಬಸವಣ್ಣನ್ನೇ ಬೆಳೆಸ್ತಾ ಇದ್ದಾರೆ? ಅಲ್ಲಮ್ಮ ಅವನಿಗಿಂತೂ ಎತ್ತರದಲ್ಲಿಲ್ವಾ? ಸಿದ್ದರಾಮ ಏನು? ಚನ್ನಬಸವಣ್ಣ ಕೂಡ ಅವನು ಬಸವಣ್ಣನಿಗಿಂತಲೂ ಹೆಚ್ಚು ಆಳವಾಗಿದ್ದಾನೆ. ಮತ್ತು ಇಂಡಿಯಾ ದೇಶದಲ್ಲಿ ಈ ತಾಂತ್ರಿಕ ಮಹಾಸಿದ್ಧರುಗಳನ್ನ ಬಿಟ್ಟು ಧಾರ್ಮಿಕ ಸಿದ್ಧರುಗಳು, ಅಧ್ಯಾತ್ಮ ಮಹಾಸಿದ್ಧರುಗಳು ಅಂದಾಗ ಅಲ್ಲಮ್ಮ ಸಾಮಾನ್ಯ ಕಾಣಿಸ್ತಾನಲ್ಲಿ. ಮತ್ಸ್ಯೇಂದ್ರನಾಥ, ಗೋರಖನಾಥ, ಬುದ್ಧ ಇವ್ರ ಜೊತೆ ಕಾಣಿಸ್ತಾನೆ. ಬಸವಣ್ಣ ಕಾಣಿಸೋದಿಲ್ಲ. ಅಂದ್ರೆ ಅಲ್ಲಮ್ಮ ಎಸ್ ಅವನ ವಚನಗಳು ಓದಿದಾಗ ಬಸವಣ್ಣನಿಗಿಂತಲೂ ಈ ಸಾಹಿತ್ಯಿಕವಾಗಿ ಹೆಚ್ಚು ಆಳ ಇದೆ, ಬೆಡಗು ಮೂಡಿಸುತ್ತೆ. ಈ ಇದರಲ್ಲಿ ನಾವು ಬಸವನ್ನ ಎಲ್ಲಿಡಬೇಕು? ಒಂದು ಸಂಗತಿಯ ಮೂಲಕ ಹೇಳ್ತೀನಿ. ಮಹಾಸಿದ್ಧ 48 ಮಹಾಸಿದ್ಧರ ಹೆಸರಲ್ಲಿ ಅಲ್ಲಮ್ಮ ಬರ್ತಾನೆ. ಮಹಾಸಿದ್ಧರುಗಳನ್ನ ಅಳಿಯೋದಕ್ಕೆ ನಮ್ಮ ಹತ್ರ ಏನ್ ಮಾಪನ ಇದೆ? ವಿದ್ವಾಂಸರು ಬಿಟ್ಟು ಬಿಡಿ, ಬೇರೆಯವ್ರ ಹತ್ರ ಏನ್ ಮಾಪನ ಇದೆ? ಸಾಮಾನ್ಯರಿಗೆ ಖಂಡಿತ ಇಲ್ಲ. ಮಹಾಸಿದ್ಧ ಮಾತ್ರ ಇನ್ನೊಬ್ಬ ಮಹಾಸಿದ್ಧನ ಗುರುತಿಸಬಲ್ಲ. ಜಸ್ಟ್ ಲೈಕ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಹೇಗೆ ಕಲ್ತಿದ್ದಾನೆ, ಆ ಪ್ರತಿಭೆಯನ್ನು ರೂಢಿಸ್ಕೊಂಡಿದ್ದಾನೆ, ಒಬ್ಬ ಸಾಹಿತಿ ಇನ್ನೊಬ್ಬ ಸಾಹಿತಿ ಹೇಗೆ ರೂಢಿಸ್ಕೊಂಡಿದ್ದಾನೆ ಅನ್ನೋದನ್ನ ಕಂಡುಹಿಡಿತಾರಲ್ಲ, ಆ ರೀತಿ ಕಂಡುಹಿಡಿಯೋಕ್ಕಾಗೋದು ಮಹಾಸಿದ್ಧರು ಮಾತ್ರ. ಮಹಾಸಿದ್ಧರ ಬಗ್ಗೆ ಹೇಳಬೇಕು. ನೀವೇ ಹೇಳ್ತಾ ಇದ್ರಿ ಅಲ್ಲಮ್ಮ ಸಾಮಾನ್ಯ ಅಲ್ಲ, ಅಸಾಮಾನ್ಯ, ಮನುಷ್ಯರ ಮಟ್ಟಕ್ಕೆ ಇಳಿಸಲೇಬೇಡಿ ಅಂತ ಹೇಳ್ತಿದ್ದೀರಿ. ನನ್ನ ಜೊತೆ ಮಾತಾಡಿದವರು ಇದ್ರಲ್ಲ ಸಾಕಷ್ಟು ಬುದ್ಧಿವಂತರಿದ್ದಾರೆ, ನನ್ನ ಹೆಸರು ಹೇಳೋದಿಲ್ಲ. ನಾನು ಸುಮ್ಮನೆ ನೆಪ್ಪ ಕೇಳಿಸ್ಕೊಳ್ತಿದ್ದೆ ಅವ್ರ ಮಾತುಗಳನ್ನ. ಬಸವಣ್ಣನ ಮಹಾಸಿದ್ಧ ಅಂತ ಲಿಂಗಾಯತ ಧರ್ಮ ಸ್ಥಾಪಿಸೋಕೆ ಹೊರಟವರು ಬಿಡಿ, ಅವ್ರ ಪ್ರವಾದಿಂದ ಒಪ್ಕೊಂಡಾಗ ಎಲ್ಲವನ್ನೂ ವೈಭವೀಕರಿಸಿ ಹೇಳಬೇಕಾಗತ್ತೆ. ಅಲ್ಲಮ್ಮನ್ನ ನೀವು ಮಹಾಸಿದ್ಧ ಅಂತ ಒಪ್ಕೊಂಡಿದ್ರೆ, ಬೇರೆಯವರು ಒಪ್ಕೊಳ್ತಾ ಇದ್ರೆ, ನನಗಿಂತಲೂ ದೊಡ್ಡವನು, ನನ್ನ ಗುರುವಿನ ಸ್ಥಾನ ಅವನು, ಅರಿವಿನ ಶಿಖರ ಏರಿದಾನೆ ಅಂತ ಹೇಳಿರೋನು ಅಲ್ಲಮ್ಮ. ಬಸವನ ಬಗ್ಗೆ ಹೇಳ್ಕೊಂಡಿರೋದು ಬಹಳ ಕಡಿಮೆ. ಅವನ ಸೆಲ್ಫ್ ಇಂಪಾರ್ಟೆನ್ಸ್ ಮತ್ತೆ ಸೆಲ್ಫ್ ಪಿಟಿ ಎರಡನ್ನೂ ಹೊಡೆದಾಗ್ತಾನವನು. ಆದ್ರೆ ಅಲ್ಲಮ್ಮ ಹೇಳೋದು, ಸಿದ್ದರಾಮ ಹೇಳೋದು ನಾವು ಅನ್ಕೊಂಡಿರೋ ಹಂತದಲ್ಲೇ ಇಲ್ಲ. ನಾವು ಊಹಿಸ್ಕೊಳಕ್ಕಾಗೋದಿಲ್ಲ ಆ ಹಂತವನ್ನ ಬಸವಣ್ಣ ಏರಿದಾನೆ. ಬಸವಣ್ಣ ಇವ್ರು ಯಾರನ್ನು ಫೋನ್ ಮಾಡಿ ಕರ್ಸ್ಕೊಳ್ಳೋದಿಲ್ಲ, ಆ ಕಾಲದಲ್ಲಿ ಪತ್ರ ಬರೆದು ಕರ್ಸ್ಕೊಳ್ಳೋದಿಲ್ಲ. ಕಲ್ಯಾಣದಲ್ಲಿ ಏನೋ ಒಂದು ಕ್ರಾಂತಿ ನಡೀತಿದೆ ಅಂತ ಇವರೆಲ್ಲ ಅಲ್ಲಿ ಬಂದು ಸೇರ್ತಾರೆ. ಯಾರು? ಇತರ ವಚನಕಾರರು ಸೇರ್ತಾರೆ. ಅಲ್ಲಿ ಮುಖ್ಯವಾಗಿ ನಿಲ್ಲೋನು ಮೇನ್ ಆಗಿ ಅವನೇನೆ. ಯಾರು? ಬಸವಣ್ಣ. ಬಸವಣ್ಣ ಮಾಡ್ತಾ ಇರೋ ಕ್ರಾಂತಿ ಏನದು? ರಾಜರುಗಳನ್ನ ಇನ್ನಷ್ಟು ಕಾಲ ರಾಜ್ಯಭಾರ ಮಾಡಿ ಅಂತ ಮಾಡ್ತಿದ್ದಾನ? ನಿಮ್ಮ ವಂಶಗಳು ಚೆನ್ನಾಗಾಗ್ಲಿ ಅಂತ ಹೇಳ್ತಿದ್ದಾನ? ಅಥವಾ ನಾನು ಬುದ್ಧಿವಂತ ಅಂತ ಹೇಳಿ ಯಾರೋ ಹಣ ಸಂಪತ್ತು ಸುಪ್ಪತ್ತಿಗೆಯಲ್ಲಿ ಇಟ್ರು ಅಂತ ಹೇಳಿ ಅವ್ರ ಪರ ಪ್ರಾರ್ಥನೆ ಮಾಡ್ತಿದ್ದಾನ? ಮಾತಾಡ್ತಾ ಇದ್ದಾನ? ಅವನು ಮಾತನಾಡ್ತಾ ಇರೋದು ಯಾವುದೇ ಚರಿತ್ರೆಯಲ್ಲಿ ದಾಖಲಾಗದ ತಳ ಸಮುದಾಯಗಳ ಬಗ್ಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಯಾಜ್ಞವಲ್ಕ್ಯ, ಜನಕ ಪುರಾಣದಲ್ಲಿ ದಾಖಲಾಗಿದ್ದಾರೆ. ಗೀತೆ ಅರ್ಜುನ ಕ್ಷತ್ರಿಯನಿಗೆ ಒಬ್ಬ ಬ್ರಾಹ್ಮಣಿಯ ಗುಣವನ್ನು ಇಟ್ಕೊಂಡಿರೋ ಒಬ್ಬ ಕೃಷ್ಣ, ಯಾದವ ಕುಲ ಅಂತ ಹೇಳ್ತಿದಾರಲ್ಲ, ಆ ಕುಲದಲ್ಲಿ ಬಂದು ಕೃಷ್ಣ ಹೇಳ್ತಿದ್ದಾನೆ. ಬಸವ ಯಾರಿಗ್ ಮಾತಾಡ್ತಾ ಇದ್ದಾನೆ ತಾಯಿ? ಯಾರಿಗ್ ಮಾತಾಡ್ತಾ ಇದ್ದಾನ ಅವನು? ಪ್ಲೀಸ್, ಯಾರನ್ನ ಕಂಪೇರ್ ಮಾಡ್ತಾ ಇದ್ದೀರಿ ನೀವು? ನಾನು ಎಮೋಷನಲ್ ಆಗ್ತೀನಿ ಅಂತ ಹೇಳ್ಬೇಡಿ. ನಾನು ಹೇಳ್ದಲ್ಲ, ಲಿಂಗಾಯತರ ಬಸವನ ಬಗ್ಗೆ ಮಾಡ್ತಾ ಇಲ್ಲ. ಆ ಕ್ಲಚ್ಗಳಿಂದಲೂ ಆ ಹಿಡಿತದಿಂದಲೂ ಹೊರಗಡೆ ಇರೋ ಬಸವನ ಬಗ್ಗೆ ನಾನು ಮಾತಾಡ್ತಾ ಇರೋದು. ನನ್ನ ಇದು ಐ ಆಮ್ ಓಪನ್ ಟು ಕ್ರಿಟಿಸಿಸಮ್. ಆದ್ರೆ ಆ ಬಸವ ಮಾತನಾಡ್ತಾ ಇರೋದು ತಳ ಸಮುದಾಯ, ಸಾಮಾನ್ಯರ ಬಗ್ಗೆ. ಅವನು ಹೇಳ್ತಾ ಇರೋದು ಇವತ್ತು ನಾವು ಹೊಲೆಯ, ಮಾದಿಗ ಇವನ್ನೆಲ್ಲ ಹೇಳ್ಕೊಳ್ತಾನೆ. ಅವನು ನಾನು ಮಾದಿಗರ ಮಗ ಅಂತ ಹೇಳ್ಕೊಳ್ತಾನೆ. ನನ್ನನ್ನು ಹಾರವ ಅಂತ ಬೇರೆ ಕಡೆ ಇಡಬೇಡಿ ಅಂತ ಹೇಳ್ಕೊಳ್ತಾನೆ. ಆ ಸೆಲ್ಫ್ ಇಂಪಾರ್ಟೆನ್ಸ್ ಕಳೆದು ಅವನು ವಿನಯದಿಂದ ಹೇಳ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅವನು ಯಾರನ್ನೋ ಒಲಿಸ್ಕೊಳ್ಳೋದಕ್ಕೆ ನನ್ನನ್ನು ಮಾಧವರು ಸಾಕಿದ್ರು, ನಾನು ಆ ಜಾತಿ ಸಂಕೋಲೆಯಿಂದ ಬಂದಿದ್ದೀನಿ, ನೀವು ಬನ್ನಿ ಅಂತ ಹೇಳ್ತಾ ಇಲ್ಲ. ಅವನ ವಿನಯ ತ್ಯಾದೆಗಳ ವಿನಯ ಅಲ್ಲ. ಸಿನಿಮಾಗಳಲ್ಲಿ, ಬರಹಗಳಲ್ಲಿ ಬಹಳ ಕಡೆ ತೋರಿಸ್ತಾರೆ ವಿನಯವಂತ ಶರಣ, ವಿನಯವಂತ ಶರಣ. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅವನ ವಿನಯ ಭಿಕ್ಷುಕನ ವಿನಯ ಅಲ್ಲ. ತಾಯಿ ಭಿಕ್ಷಾ ಹಾಕಿ ಅಂತ ಅವ್ರ ವಿನಯ ಅಲ್ಲ, ಯೋಧನ ವಿನಯ. ಯೋಧ ಅವನು ಯೋಗಿ ಮಾತ್ರ ಅಲ್ಲ, ಯೋಧ. ಅದು ಅಲ್ಲಮ್ಮ ಎಲ್ಲ ಗೊತ್ತಿರುತ್ತೆ. ನಿಷ್ಠುರಿಯಾಗಿ ಮಾತನಾಡುವ ಅಲ್ಲಮ್ಮ ಯಾವ ಕಾರಣಕ್ಕೆ ಅವನು ಹೊಗಳ್ತಾನೆ? ನಾನು ಎಲ್ಲರನ್ನೂ ಕೇಳಿದ್ದೀನಿ. ಶಿವಪ್ರಕಾಶಿಂದ ಹಿಡಿದು ಚಂಪಾವರಿಂದ ಹಿಡಿದು ಎಲ್ಲಾನು ಕೇಳಿದ್ದೀನಿ. ಎಷ್ಟು ಕಾಲ ನಡೆದಿರಬೇಕು ಈ ಚಳುವಳಿ? ನನಗನ್ಸೋದು 6-7 ತಿಂಗಳ ಮೇಲೆ ನಡೆದಿಲ್ಲ ಇದು. ಅದಕ್ಕೆ ಮುಂಚೆ ಅಣಿಗೊಳಿಸಿದ್ದು ಯಾರು? ತನ್ನ ಹುಟ್ಟಿನಿಂದ ಬುದ್ಧಿ ತಿಳಿದ ದಿನದಿಂದ ಅಣಿಗೊಳಿಸಿದ್ದು ಯಾರು? ಬಸವ. ಅವನ ಬೇರೆ ವಚನ ಬಿಡಿ ವೀಣಮ್ಮ, ಬೇರೆ ವಚನಗಳನ್ನ ಬಿಡಿ, ಆಮೇಲೆ ಮಾತಾಡೋಣ. ಅವನು 327ನೇ ವಚನ. ನೀವು ಅಥವಾ ರಂಜಾನ್ ದರ್ಗಾ ಇವ್ರ ಥರ ಎಲ್ಲನೂ ಬಾಯಿಲಿಟ್ಕೊಳಕ್ಕಾಗಲ್ಲ ನಾನು. ಯಾಕೆ ನೀವೆಲ್ಲ ವಿದ್ವಾಂಸರು, ಬಹಳ ಆಳವಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿರ್ತೀರಿ. ಆದರೆ ನಾನು ಪ್ರತಿ ಸರಿನೂ ಜ್ಞಾಪಕ ಇಟ್ಕೊಳ್ಳೋದಿಲ್ಲ, ಓದ್ಬೇಕದನ್ನ. ಈಗ ನಾನು ಹೇಳೋ ವಚನದ ಶುರು ಏನು ಅಂತ ಹೇಳಿದ್ರೆ, ತತ್ವವನ್ನು ಅರಿದಿಹೇನೆಂದು ಮೃತ್ಯುವನ್ನು ಎಳಕೊಂಡೆನಯ್ಯ.
ಏನದು ಆ ಇಡೀ ಇದನ್ನ ಓದಿ ಆ ಸರ್ವಾಪರಾಧಿ ನಾನು, ಪ್ರಮಥರ ಅಂತ್ಯ ನನಗೆ ಗೊತ್ತಿಲ್ಲ, ಶರಣರ ಅಂತ್ಯ ಗೊತ್ತಿಲ್ಲ. ಯಾರು ಹೇಳ್ತಿದ್ದಾನ ಅವನು? ನಿಮಗೆ ನಮಗೆ ಅಲ್ಲ, ಸಾಮಾನ್ಯರಿಗೆಲ್ಲ. ಬಹುಶಃ ಆ ಚಳವಳಿ ಬಂದ್ಬಿಟ್ಟಿದೆ, ಇನ್ನೇನು ಒಡೆದೋಗ್ಬೇಕು. ದಂಗೆ ಕ್ರಾಂತಿ ಶುರುವಾಗ್ತಾ ಇದೆ. ಶುರುವಾದಾಗ ಇವರೆಲ್ಲ ಹೋಗ್ತಾರೆ. ಯಾಕೆ? ಈ ಮಹಾಮಹಿಮರು, ಯಾರನ್ನ ನೀವು ಮಹಾಮಹಿಮರು ಸಾಮಾನ್ಯರಲ್ಲ ಅಂತ ಹೇಳ್ತೀವೋ ಅವರೆಲ್ಲ ಬಸವ ಇನ್ನಾಗಲ್ಲ, ಧಗೆ ಹೆಚ್ಚಾಗೋಗಿದೆ, ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾವು ಹೋಗ್ತೀವಿ, ನೀನು ಬಂದ್ಬಿಡು ಅಂತ ಹೇಳ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮಗೆ ಗೊತ್ತಾಗ್ತಾ ಇರೋ ಐತಿಹಾಸಿಕ ಬಸವ ಒಂದು ಉನ್ನತ ಪದವಿಯಲ್ಲಿದ್ದಾನವನು. ಒಂದು ರಾಜ್ಯ, ಆ ರಾಜ್ಯ ದೊಡ್ಡದು ಚಿಕ್ಕದು ಬೇರೆ, ಆದ್ರೆ ರಾಜ್ಯ, ಮಹಾರಾಜ ಇದ್ದಾನೆ. ಅಲ್ಲಿಗೆ ಮುಖ್ಯ ಸಚಿವ ಇವನು, ಪ್ರಧಾನ ಮಂತ್ರಿ ಇವನು. ಅವನು ಹೋಗಕ್ಕಾಗ್ತಿರ್ಲಿಲ್ವಾ? ಹೋಗ್ಬೋದಾಗಿತ್ತು. ಆ ರಾಜ್ಯ ಕೂಡ ನಮ್ಗೆ ಹೇಳಿದೇನು, ಗಡೀಪಾರ್ ಮಾಡ್ತು ಅಂತ. ಇವನು ಕರ್ದೇ ಇರ್ತಾರೆ. ಅಲ್ಲಮ್ಮ, ಸಿದ್ದರಾಮ, ಅಕ್ಕ ಇವರೆಲ್ಲ ಅಷ್ಟು ಇಷ್ಟಪಡ್ತಿರುವಾಗ ಅವನು ಉಪಾಯ ಮಾಡಿರ್ತಾರೆ. ಉಪಾಯ ಮಾಡಿದಾಗ ಬಹುಶಃ ಇದನ್ನು ಹೇಳಿದಾನೆ, ನಾನು ನನ್ನ ಅಂತ್ಯವನ್ನು ಸ್ವೀಕರಿಸ್ತೀನಿ, ನೀವು ಹೋಗಿ. ಶರಣರ ಅಂತ್ಯ ನನಗೆ ಗೊತ್ತಿಲ್ಲ, ಶರಣರ ಅಂತ್ಯ ಗೊತ್ತಿಲ್ಲ, ಮಹಾಶರಣ ಹೇಳೋದು ಅಂತ ಅರ್ಥ ಏನು? ಮೃತ್ಯುವನ್ನ ಕಣ್ಣಿಗೆ ಕಣ್ಣಿಟ್ಟು ಅವನು ನೋಡ್ತಾ ಇದ್ದಾನೆ. ಬಸವ ಮೃತ್ಯುವನ್ನ ಹಿಂಜರಿದು ಹೋಗೋದಿಲ್ಲ, ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ಆ ಮೃತ್ಯು ಹೇಳ್ಕೊಂಡೆ, ನೀವು ಆ ರೀತಿ ಬೇಡ, ಶರಣ ಅಂತ್ಯ ಬೇರೆ ರೀತಿ ಆಗಲಿ ಅಂತ ಹೇಳ್ತಾ ಇದ್ದೀರಿ, ಆಗಲ್ಲ ನನ್ನ ಕೈನಲ್ಲಿ, ನಾನು ಹೇಳ್ಕೊಂಡಿದ್ದೀನಿ, ನೀವು ಹೋಗಿ ಅಂತ ಹೇಳ್ತಿದ್ದಾನೆ. ಮತ್ತೀಗ ದೊಡ್ಡ ಇದು ನಡೀತಿದೆ. ಅವನು ಹತ್ಯೆನೋ, ಸೈನಿಕರು ಬಂದು, ಬಿಜ್ಜಳನ ಸೈನಿಕರು ಬಂಟರು ಬಂದು ಅವನ್ನ ಕೊಂದರೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಅಂದರೆ ಎರಡೂ ಆಗಿರಬಹುದು, ಎರಡು ಅಂತ ನೀವು ಅನ್ಕೋಬಹುದು, ಎರಡು ಯಾವ್ದು ಬೇಕಾದ್ರೆ ಆಗಿರಬಹುದು ಅಂತ. ಮೂರನೇ ದಾರಿ ಇದೆ, ಅದನ್ನ ಯೋಚನೆ ಮಾಡ್ತಿಲ್ಲ ಅಷ್ಟೇ. ಯಾರು ಬಹಳ ಜನ ಮಾಡಿದ್ದಾರೆ ಅದನ್ನ. ಮೂರನೇದು ಆತ್ಮಹತ್ಯೆನೂ ಅಲ್ಲ, ಯಾಕೆ ಹಳ್ಳಿ ದೇವನಲ್ಲ ಅವನು. ಬಂಟ್ರು ಅವನ್ನ ಹೊಡೆಯಕ್ಕೆ ಆಗ್ತಾ ಇಲ್ಲ, ಬಸ್ಸನ್ನು ಸಾಯ್ಸಕ್ಕಾಗತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ನಮಗೆ ಗೊತ್ತಿರೋ ಎಲ್ಲಾ ಕ್ಯಾರೆಕ್ಟರ್ ನಾವು ನೋಡಬೇಕು, ನಾವು ಅವ್ನ ಎಗನೆಸ್ಟ್ ನಿಂತ್ಕೊಂಡೇ ನೋಡ್ತಿದ್ದೀವಿ. ನೀವು ಹೇಳೋದನ್ನ ಒಪ್ಪಕ್ಕಾಗಲ್ಲಪ್ಪ, ಒಪ್ಕೋ, ಶಾಸ್ತ್ರಗಳನ್ನ ಜಾತಿಗಳನ್ನ ಒಪ್ಕೋ ಅಂತ ಹೇಳ್ಬೋದು. ಅವನು ಕೊಲ್ಲಕ್ಕೆ ಸಾಧ್ಯನಾ? ಆಗೋದಿಲ್ಲ. ಮತ್ತು ಅವನು ಯುದ್ಧ ಮಾಡಿ ಸಾಯಿಸ್ತಾನ? ಆ ಶಕ್ತಿ ಇತ್ತು, ಯೋಧ ಇತ್ತು ಅವನಲ್ಲಿ, ಸಾಯ್ತಾನಿಲ್ಲ. ಮತ್ತೆ ಏನಾಗಿರಬಹುದು? ಬೇರೆ ಸಮಯದಲ್ಲಿ ನಾನು ಹೇಳ್ತೀನಿ, ಯಾಕೆ ಇನ್ನೂ ನಾನು ಅದನ್ನ ಶಬ್ದಗಳಲ್ಲಿ ಹಿಡಿದಿಡ್ಬೇಕಾದ್ರೆ ಇನ್ನೂ ಹೇಳಬೇಕಾಗತ್ತೆ. ಆದರೆ ಅವನ ಹತ್ಯೆನೂ ಆಗಿಲ್ಲ, ಆತ್ಮಹತ್ಯೆನೂ ಆಗಿಲ್ಲ. ಇತಿಹಾಸದಲ್ಲಿ ಈಗ ಹೋದ್ರು, ಅಲ್ಲಮ್ಮ ಇವರೆಲ್ಲ ಹೊರಟೋದ್ರು, ಇವನು ಫೇಸ್ ಮಾಡ್ದ, ಗಡೀಪಾರಾದ, ಕೂಡಲ ಸಂಗಮದಲ್ಲಿ ದೇಹ ತ್ಯಾಗ ಮಾಡ್ದ, ಹೋದ. ಲಿಂಗೈಕ್ಯ ಅಂತಾರೆ, ಇರಲಿ. ನೀವು ಹೇಳ್ತಿದ್ದೀರಿ ಅವನ ಜೊತೆಯಲ್ಲಿದ್ದ ಅಲ್ಲಮ್ಮ ವಿಶಿಷ್ಟ ವ್ಯಕ್ತಿತ್ವ. ಅಲ್ಲಮ್ಮ ಇದೆ, ಆದರೆ ನೀವು ಹೇಳೋ ಹಾಗೆ ದೈವಿ ವ್ಯಕ್ತಿ ಅಂತ ಹೇಳೋದಿಲ್ಲ. ಅವನು ನಮ್ಮ ತರನೇ ಸ್ನಾನ ಮಾಡ್ತಿದ್ದ, ಹಲ್ಲು ಉಜ್ತಾ ಇದ್ದ, ಊಟ ಮಾಡ್ತಾ ಇದ್ದ, ಅದು ಚೆನ್ನಾಗೇ ತಿಂತಿದ್ದ ಅಂತ ಒಂದು ಕಡೆ ಬರುತ್ತೆ, ಎಲ್ಲ ಇದೆ. ಅವನು ಬಟ್ಟೆ ಹಾಕೊಳ್ತಾ ಇದ್ದ ಅಲ್ವಾ? ಸೊ ಇವರೆಲ್ಲ ನಮ್ಮ ತರದೋರೆ. ಆದರೆ ಅವನು ನಾನು ಹೇಳಿದ್ನಲ್ಲ, 100 ಮೀಟರ್ ಓಡೋದನ್ನ ಒಬ್ಬ ಕಲ್ತ್ಕೊಳ್ತಾನೆ, ನಡೆಯೋನು. ಆದರೆ ಅವನು ಆ ಹಂತಕ್ಕೆ ಹೋಗ್ತಾನೆ. 100 ಮೀಟರ್ ಓಡಿದ್ನಲ್ಲ ಒಬ್ಬ ಕ್ರೀಡಾಪಟು, 10 ಸೆಕೆಂಡ್ ಒಳಗೆ, ಆ ರೀತಿ ಇವನು ಬೇರೆ ಹಂತಕ್ಕೆ ಹೋಗ್ತಾನೆ. ಆದರೆ ಅವ್ರು ಯಾರೂ ಸಹ ಮೃತ್ಯುವಿಗೆ ಎದುರಾಗೋದಿಲ್ಲ. ಮೃತ್ಯುವಿನ ಸವಾಲನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಹೋಗೋದಿಲ್ಲ, ಅಗತ್ಯ ಕೂಡ ಕಾಣೋದಿಲ್ಲ ಅವರಿಗೆ. ಅವ್ರು ತಪ್ಪು ಅಂತ ಹೇಳೋದಿಲ್ಲ, ಹೊರಟೋಗ್ತಾರೆ. ಯಾರ್ಯಾರು ಎಲ್ಲೆಲ್ಲೂ ಹೋದ್ರೂ ಅದನ್ನ ನಾನು ಹೆಚ್ಚು ಸ್ಟಡಿ ಮಾಡಕ್ ಹೋಗಿಲ್ಲ, ನನಗೆ ಆಸಕ್ತಿ ಕಮ್ಮಿ. ಆದರೆ ಅವ್ರು ಹೋಗಿದ್ದಾರೆ. ಹೋದವನು ಮಾತ್ರ ಇವನೊಬ್ಬನೇ. ನಂತರ ಚೆನ್ನ ಬಸವಣ್ಣ ತಲೆ ಮಸ್ಕೊಂಡಿರ್ತಾನೆ ಮತ್ತು ಇರ್ತಾನೆ ಅಂತ ಇದೆ. ಇವತ್ತು ಅವನ್ನ ಯಾರಕ್ಕೆ ಕಂಪೇರ್ ಮಾಡ್ತೀರಿ ನೀವು? ಭಗವದ್ಗೀತೆಯ ಕೃಷ್ಣ ಕಪಟಿ, ಜ್ಞಾನ ಯೋಗ ಹೇಳೋನು ಬಾಪ ಅಂತ ಹೇಳೋದಿಲ್ಲ, ಯುದ್ಧ ಆಡು ಅಂತ ಹೇಳ್ತಾನೆ. ಅದೇ ರೀತಿ ಬೇರೆ ಬೇರೆಯವ್ರು ಬಿಡಿ, ಅವನ್ನೆಲ್ಲ ನಾವು ಪ್ಲೇಟೋ ಇವನ್ನೆಲ್ಲ ಖಂಡಿತ ಇದು ಮಾಡೋದಿಲ್ಲ. ಮತ್ತು ಭಗವದ್ಗೀತೆನೂ ಇವತ್ತು ಬರೀ ಗೀತೆ ಬಿಟ್ಟು ಯಾವ ಗ್ರಂಥವನ್ನು ಓದದೆ ತುಂಬ ಸೊಗಸಾಗಿ ಜೀವನ ಮಾಡ್ತಾರೋ ಹಲವಾರು ಜನ ನಿವೃತ್ತ ಅಧಿಕಾರಿಗಳು ನನಗೆ ಗೊತ್ತು. ಅವ್ರು ಬೇರೆ ಏನೂ ಓದೋಕ್ಕೆ ಇಷ್ಟಪಡೋದಿಲ್ಲ, ಮಾತಾಡ್ತಾರೆ. ಯಾರು ನೀವು ಓದು ಮಾತಾಡ್ತಾರೆ, ನನಗೂ ಮಾತಾಡ್ತಾರೆ. ಆದರೆ ಭಗವದ್ಗೀತೆಯನ್ನು ಮಾತ್ರ ಅವ್ರು ಒಪ್ಕೊಳ್ತಾರೆ. ಎಸ್, ಐ ರೆಸ್ಪೆಕ್ಟ್ ಇಟ್. ಆದರೆ ಆ ಭಗವದ್ಗೀತೆ ಓದ್ತಿದ್ದೀವಿ ಅನ್ನೋರಿಗೆ ನಾನು ಹೋಗಿ ವಚನಕಾರರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಆದರೆ ನೀವೆರಡೂ ಹೇಳಿರೋದ್ರಿಂದ ಹೇಳಬೇಕಾಗಿತ್ತು. ಇವನನ್ನು ನಾನು ಕಂಪೇರ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸಾಕ್ರೆಟೀಸ್. ಯಾಕೆಂದರೆ ಸಾಕ್ರೆಟೀಸ್ ಜನಗಳಿಗೆ ಒಂದು ಹೇಳ್ತಿರ್ತಾನೆ, ವಿಚಾರ ಅಂದ್ರೇನು, ವೈಚಾರಿಕ ಮನೋಭಾವ ಅಂದ್ರೇನು, ಏನು ತಪ್ಪಿದೆ, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಗ ನೀನು ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡ್ತಾ ಇದೆಯಾ ಅನ್ನೋ ಕಾರಣಕ್ಕೋಸ್ಕರನೇ ಮರಣದಂಡನೆ ವಿಧಿಸ್ತಾರೆ. ಆ ಮರಣದಂಡನೆ ವಿಧಿಸಿದ ನ್ಯಾಯಾಧೀಶರು ಮತ್ತು ರಾಜರು 30 ದಿನ ಅವಕಾಶ, 30ನೇ ದಿನ ನಿನಗೆ ವಿಷಪ್ರಾಶನ ಕೊಟ್ಟು ಕೊಲ್ಲಬೇಕಾಗುತ್ತೆ, ಕೊಲ್ತೀವಿ ಅಂತ ಕೊಡ್ತಾರೆ.
ಅದು ಹಿಂದಿನ ದಿನ ಕೂಡ ಹೇಳಿ ಕಳಿಸ್ತಾರೆ. ನೀನು ಹೊರಟೋಗು, ಪ್ಲೇಟು ಚೆನ್ನಾಗಿ ದಾಖಲೆ ಮಾಡಿದಾನೆ ಅದನ್ನು. ನೀನು ಹೊರಟೋಗು ಊರು ಬಿಟ್ಟು, ನೀನು ಸಾಯಿಸೋದು ನಮಗಿಷ್ಟ ಇಲ್ಲ, ನೀನು ಅಥೆನ್ಸ್ನ ಬಿಟ್ಟು ಎಲ್ಲಿ ಬೇಕಾದ್ರೂ ಇರಬಹುದು, ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ. ಆದರೆ ಅವನು ಒಪ್ಪಲ್ಲ. ಸಾಕ್ರೆಟಿಸ್ ಮಾತುಗಳು ಏನು ಹೇಳ್ತಾನೆ ಅಂದರೆ, ನಾನು ಅಲ್ಲೋದು ಯುವಕರಿಗೆ ಮಾತನಾಡಲೇಬೇಕು, ಮಾತನಾಡದೇ ಇರೋಕ್ಕೆ ನನಗಾಗಲ್ಲ. ಇವತ್ತು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧತೆ ಈ ವ್ಯವಸ್ಥೆ, ಈ ಅರಸೊತ್ತಿಗೆಗಳಿಗೆ ಇಲ್ಲ, ನಾನು ಸಾಯ್ತೀನಿ ಅಂತ ಹೇಳಿ ಅವನು ಸಾವನ್ನು ಸ್ವೀಕರಿಸ್ತಾನೆ, ಧೈರ್ಯವಾಗಿ ಸ್ವೀಕರಿಸ್ತಾನೆ. ಬಸವನೂ ಅಷ್ಟೇ, ಗಡಿ ಪಾರದಕ್ಷಿಣೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ನೋ, ಸಾವಿಗೆ ಹೇಳ್ತಿದ್ದಾನೆ, ಕಣ್ಣು ಮಿಟುಕ್ಸೋದಿಲ್ಲ ಅವನು. ಧೀರನ ರೀತಿ ನಡಿಗೆ ಸಾವಿನ ಹತ್ರ ಹೋಗಿ ಹೇಳ್ತಾನೆ, ನೀನು ನನ್ನನ್ನು ಈ ಸ್ಥಾವರದಿಂದ ಖಾಲಿ ಮಾಡಿಸೋದಕ್ಕೆ ನಿನಗೆ ಅವಕಾಶ ಕೊಡೋದಿಲ್ಲ, ನಾನು ಹೋಗ್ತೀನಿ, ನನಗೆ ಗೊತ್ತು ಅಂತ ಹೇಳಿ ಹೋಗ್ತಾನೆ. ಅದೇ ರೀತಿ ಅಲ್ ಮನ್ಸೂರ್ ಅಲ್ಲಾಜ್, ಅಲ್ ಹಲಾಜ್ ಅಂತಾರೆ, ಅಲ್ ಮನ್ಸೂರ್ ಅಲ್ಲಾಜ್, ಅವನು ಸೂಫಿ. ಆ ಸೂಫಿಗೆ ಜನಗಳಿಗೆ ನೀನು ದಿಕ್ ತಪ್ಪಿಸ್ತಾ ಇದೀಯಾ, ಕುರಾನ್ನಲ್ಲಿ ಹೇಳೋದಕ್ಕಿಂತಲೂ ಬೇರೆ ಸಂಗತಿಗಳಿವೆ ಅಂತ ಹೇಳ್ತಾ ಇದ್ದೀಯಾ, ಸ್ವರ್ಗ ನರಕಗಳ ಕಲ್ಪನೆಯನ್ನು ನಾವು ಹೇಳೋದನ್ನ ನೀವು ಒಪ್ತಾ ಇಲ್ಲ, ನೀನು ಎಲ್ಲ ಮನುಷ್ಯರು ಈಕ್ವಲ್ ಅಂತ ಹೇಳ್ತಾ ಇದೀಯಾ, ನೀವು ಈ ಜೀಸಸ್ನ ಕೂಡ ಹೊಗಳ್ತೀಯಾ, ನಿನ್ನನ್ನು ನಾವು ಶಿಲುಬೆ ಏರಿಸಿ ಸಾಯಿಸ್ತೀವಿ ಜೀಸಸ್ ಥರ, ಏನು ಹೇಳ್ತೀಯ ಅಂತಾರೆ. ಪ್ಲೀಸ್, ಜೀಸಸ್ ಅಷ್ಟೇ ಚಿತ್ರಹಿಂಸೆ ಮಾಡಿ ಅವನನ್ನು ಕೊಲ್ತಾರೆ. ಕೊಲ್ಲಬೇಕಾದ್ರೂ ಕೂಡ ನೀನು ಹೇಳು ಪೈಗಂಬರ್, ದೇವರ ಸಂದೇಶ ವಾಹಕ ಅಂತ ಹೇಳಿದ್ರೆ, ನೋ, ಪ್ರವಾದಿ ಜೀಸಸ್ ಅಂತಾನೆ. ಯಾಕೆ ನೀನು ಕೊಲ್ಲು ಅಂತಾನೆ, ಸಿದ್ಧವಾಗಿದ್ದಾನೆ ಅವನು, ಸಾವಿಗೆ ಸಿದ್ಧವಾಗಿದ್ದಾನೆ. ಅಲ್ ಮನ್ಸೂರ್ ಅಲ್ಲಾಜ್. ಅದೇ ರೀತಿ ಇನ್ನೊಂದು ಕೊಡ್ತೀನಿ, ಸಡನ್ನಾಗಿ ಶಾಕ್ ಆಗಬಹುದು, ಶಾಕ್ ಆಗ್ಬೋದು. ಮತ್ತು ನಾನು ಹೇಳಿದ್ನಲ್ಲ, ಐ ಆಮ್ ಓಪನ್ ಟು ಕ್ರಿಟಿಸಿಸಮ್. ನಾನು ಥಿಂಕ್ ಮಾಡೋದೈತಿ, ನನ್ನ ಬಸವನ ಬಗ್ಗೆ ಥಿಂಕ್ ಮಾಡಿದಾಗ ನನ್ನ ಸಾಹಿತ್ಯದ ಮೂಲಕ, ಭಾಷೆಯ ಮೂಲಕ ನನಗೆ ಕಟ್ಟಿಕೊಟ್ಟಿದ್ದಾರೆ ವಚನಕಾರರು ಎಲ್ಲ ಅಂದಾಗ, ಆ ಬಸವ ಯಾರೂ ಕ್ಲೈಮ್ ಮಾಡೋಕ್ಕಾಗಲ್ಲ. ಅದು ಓದೋ ಪ್ರತಿಯೊಬ್ಬನಿಗೂ ಸೇರಿದವನು. ನನ್ನ ರೀತಿ ನನ್ನ ಮಗಳು ಇದು ಮಾಡದೇ ಇರಬಹುದು, ನನ್ನ ಬೇರೆಯವರು ಇದು ಮಾಡದೇ ಇರಬಹುದು, ಅಥವಾ ಇನ್ನೂ ಭಿನ್ನವಾಗಿ ಯೋಚನೆ ಮಾಡಬಹುದು, ಇದು ಹಿಂಗಾಯ್ತು ಧರ್ಮ ಮಾಡೋರು ಮಾಡಬಹುದು. ಅದ್ರ ಬಗ್ಗೆ ನಾನು ತಕರಾರಿಲ್ಲ. ಆದರೆ ನನ್ನ ಬಸವನ್ನ ನಾನು ಕಂಪೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋದು ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಚೆ ಗುವೇರಾ. ಕ್ರಾಂತಿ ಮಾಡಿದ್ದಾರೆ. ಅರ್ಜೆಂಟೈನಾದ ಚೆ ಗುವೇರಾ ರಿಸರ್ವ್ ಬ್ಯಾಂಕ್ ಚೇರ್ಮನ್, ಅವನ ಅಧ್ಯಕ್ಷನ್ನೇ ಮಾಡ್ತಿದ್ರು ಕ್ಯೂಬಾಗೆ. ಕಾಸ್ಟ್ರೋ ಹೇಳೋದು ಯಾಕೆ ಮಾಡಲ್ಲ ಅಂದರೆ, ಪರದೇಶದವನು ಆಗಬಾರ್ದು ಅಂತ ಮಾಡ್ತಾರೆ. ಅದು ಆಲ್ಮೋಸ್ಟ್ ಈಕ್ವಲ್ ಟು ಕಾಸ್ಟ್ರೋ. ಮತ್ತು ಅವರಿಬ್ಬರು ಅಣ್ಣ ತಮ್ಮದಿರಷ್ಟು ಮಹಾ ಸ್ನೇಹಿತರು. ಆದರೆ ಅವನು 1 ವರ್ಷ ಆಗೋದ್ರಲ್ಲಿ ಬಿಟ್ಟು ಬಂದ್ಬಿಡ್ತಾನೆ. ಬೇಡ, ನಾನು ಶೋಷಿತರ ಪರವಾಗಿ ಮಾಡಿದಾಗಲೇ ಹೋರಾಟ ಮಾಡೋದು ನಂಗೆ ನೆಮ್ಮದಿಗಿಂತ ಬೊಲಿವಿಯಾಗಿ ಹೋಗಿ ಹತನಾಗ್ತಾನೆ. ಬೊಲಿವಿಯಾಗಿ ಹೋಗ್ಬೇಕಾದ್ರೆ ಘಟ್ಟದಿಂದ ಹೋಗಲ್ಲ. ಇವತ್ತೆಲ್ಲ ಗೊತ್ತಾಗ್ತಾ ಇದೆ, ಮೊದಲು ಗೊತ್ತಾಗ್ತಾ ಇರಲಿಲ್ಲ. ಈ ಒಂದು ಇದೆಲ್ಲ ಬರೋದಕ್ಕೆ ಮುಂಚೆ, ಆನ್ಲೈನ್ ಇವೆಲ್ಲ ಬರೋಕ್ಕೆ ಮುಂಚೆ ಅವನ ಬಗ್ಗೆ ಪುಸ್ತಕಗಳು ಸಿಗ್ತಾ ಇದ್ದೇ ಕಡಿಮೆ. ಇವತ್ತು ಅವನನ್ನು ಕುಂದವರು ಹೇಳಿರೋ ಸ್ಟೇಟ್ಮೆಂಟ್ಗಳು, ಅವನ ಸಾಯಿಸಿದವರು, ಅರೆಸ್ಟ್ ಮಾಡಿದವರು, ಅವರೆಲ್ಲ ಹೇಳಿರೋ ಸ್ಟೇಟ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ, ಈ ಲೋಹ, ಚೆ ಗುವೇರಾ ಲೋಹ, ಸಾಕ್ರೆಟೀಸ್ ಅನ್ನುವ ವ್ಯಕ್ತಿಯ ಲೋಹ, ಅಲ್ ಹಲ್ಲಾಜ್ ಮತ್ತು ಬಸವ ಇವರೆಲ್ಲ ಒಂದೇ ಲೋಹ. ಆ ಒಂದೇ ಲೋಹಗಳು ತಾವು ನಂಬಿದ್ದ ತತ್ವಗಳಿಗೋಸ್ಕರ ತಮ್ಮ ಬದುಕನ್ನೇ ಇಟ್ಟರು. ಬದುಕೋಕ್ಕಿಂತಲೂ ದೊಡ್ಡದು ನನ್ನ ತತ್ವ. ಏನು ಹೇಳ್ಕೊಡ್ತಾನೆ ಗೀತೆ ಆಗಲಿ, ಅವ್ನು ಹೇಳ್ಕೊಡದೇ ಇರೋದನ್ನ ಏನು ಹೇಳ್ಕೊಡ್ತಾನೆ ಬಸವ, ಹೇಳ್ತೀನಿ ಕೇಳಿ ಮೇಡಮ್ಮ. ಶರಣ ಆಗು ಅಂತ ಹೇಳ್ತಾನೆ. ನಾನು ಆಗಲೇ ಹೇಳಿದೆ, ಶರಣ ಆಗು ಅಂದರೆ ದೈನಸಿ ಸ್ಥಿತಿ ಅಲ್ಲ, ಅದು ಅರಿವನ್ನ ಗಟ್ಟಿ ಮಾಡಿಟ್ಕೋ, ನೀವೇ ಅರಿವು ಅಂತ ಅರ್ಥ ಮಾಡ್ಕೋ. ಇಡೀ ಜಗತ್ತು ನಿಂತಿರೋದೇ ಈ ಅರಿವು ಮತ್ತು ಬಯಲು ರೂಪ ಆಗಬೇಕು, ರೂಪ ಬಯಲಾಗಬೇಕು. ಅದನ್ನು ಮಾಡೋಕ್ಕೆ ಶಕ್ತಿ ಇರೋದು ಅರಿವು ಮಾತ್ರ. ಎಷ್ಟು ದೊಡ್ಡದದು, ಇಡೀ ವಿಶ್ವ ಅದರದೇ. ಎಲ್ಲಿದೆ? ಎಲ್ಲೂ ಇಲ್ಲ. ಎಲ್ಲ ಅದೇ, ಎಲ್ಲೂ ಇಲ್ಲ. ಆ ಅರಿವನ್ನ ಇಟ್ಕೋ, ಅರಿವನ್ನ ಗಟ್ಟಿ ಮಾಡ್ಕೋ ಅಂತ ಹೇಳ್ತಾ ಹೋಗ್ತಾರೆ. ಯಾರಿಗೆ ಹೇಳೋದವನು? ಪಂಡಿತ ಪಾಮರರಿಗಲ್ಲ, ದೊಡ್ಡ ರಾಜರುಗಳಿಗಲ್ಲ, ಯಾವುದೇ ರೀತಿ ವಿದ್ವಾಂಸರುಗಳಿಗಲ್ಲ, ಸಾಮಾನ್ಯರಿಗೆ, ಪೌರ ಕಾರ್ಮಿಕರಿಗೆ ಹೇಳ್ತಾನೆ, ನಮ್ಮಂಥವ್ರಿಗೆ ಹೇಳ್ತಾನೆ, ಪೇದೆಗಳಿಗೆ ಹೇಳ್ತಾನೆ, ಆಟೋ ಡ್ರೈವರ್ಗೆ ಹೇಳ್ತಾನೆ, ನೀವು ಎಷ್ಟು ಸೂಳೆಯರಿಗೆ ಹೇಳ್ತಾನೆ. ಮತ್ತು ಅವನು ಬಳಸೋ ಭಾಷೆ, ನುಡಿಗಟ್ಟು ಇವೆಲ್ಲ ಇದೆಯಲ್ಲ, ನೀನು ಅಕ್ಕೊಂತ ಕನ್ನಡದಲ್ಲಿ ಹೇಳಿಲ್ಲ. ಅವನು ಯಾವನೇ ವ್ಯಕ್ತಿ ಕನ್ನಡದಲ್ಲಿ ಹೇಳಬಹುದು, ಕಳಬೇಡ, ಕೊಳಬೇಡ, ಹೊಸಿಯ ನುಡಿಯಲು ಬೇಡ, ತನ್ನ ಮುನಿದವರಿಗೆ ತಾ ಮುನಿಯಲೇ ಕಯ್ಯ. ಇವರೆಲ್ಲ ನಮ್ಮ ಮುತ್ತಾದ್ದೀರು ಹೇಳ್ತಿರೋ ಮಾತುಗಳಲ್ಲ, ನಿಮ್ಮ ಮುತ್ತಾದ್ದೀರು ಹೇಳ್ತಿರ್ಲಿಲ್ವಾ? ಅವ್ರಿಗೆ ಬಸವ ಓದಿರ್ಬೇಕು ಅಂತ ಇಲ್ಲ, ಅವರ ನುಡಿಗಟ್ಟಿನಲ್ಲಿ ಅರಿವಿದೆ ಅಂತ ಹೇಳ್ಕೊಡ್ತಾನೆ. ಸಾಮಾನ್ಯರ ಭಾಷೆ ಬಳಸಿ ಅದನ್ನು ಅರಿವು ಹೇಳ್ಕೊಡಲ್ಲ. ನಿಮ್ಮ ಬದುಕಿನ ಶೈಲಿಯಲ್ಲಿದೆ, ಆದರೆ ಬದುಕಿನಲ್ಲಿ ಸ್ವಲ್ಪ ನೀವು ಮಾರ್ಪಡಿಸ್ಕೊಳ್ಬೇಕು. ಮಾಂಸಾಹಾರ ಬೇಡ, ಕುಡಿತಕ್ಕೆ ಹೋಗಬೇಡಿ, ಯಾವುದೇ ರೀತಿಯ ಬಯಕೆಗಳ ದಾಸರ ಆಗಬೇಡಿ. ನಾನು ನಿಮ್ಗೆ ಗೊತ್ತಿಲ್ಲ, ಬಹುಶಃ ಲಿಂಗಾಯತ ಧರ್ಮ
ಅದರ ಪ್ರವರ್ತಕರು ಕೂಡ ಅದರಲ್ಲಿ ಗಮನ ಹರಿಸಿಲ್ಲ. ಬಸವನ್ನ ನಾನು ಕಂಪೇರ್ ಮಾಡೋಕೆ ಬಯಸೋದು ಸೂಫಿಗಳಿಗೆ ಮಾತ್ರ. ಯಾಕೆಂದರೆ ಸೂಫಿಗಳು ನಾನು ಮಾತ್ರ ಜ್ಞಾನಿ ಆಗಬೇಕು ಅಂತ ಹೇಳಲ್ಲ, ನನ್ನ ಸುತ್ತಲೂ ಇರುವ ಜೀವ ಜಗತ್ತು ಜ್ಞಾನಿ ಆಗಬೇಕು ಅಂತ ಹೇಳುತ್ತೆ. ಸೂಫಿ ಅನ್ನೋದು ಒಂದು ಹಂತ ಅಂತ ಹೇಳುತ್ತೆ, ಶರಣರ ರೀತಿ. ಸೂಫಿ ಅಂದರೆ ಶರಣ. ನಾನು ಬಹಳ ಕಡೆ ಹೇಳಿದ್ದೀನಿ, ಕನ್ನಡದಲ್ಲಿ ಮಾತನಾಡಿದ ಸೂಫಿ ಇವನು, ಪರ್ಷಿಯನ್ನಲ್ಲಿ ಮಾತನಾಡಿದ ಸೂಫಿ ಜಲಾಲುದ್ದೀನ್ ರೂಮಿ. ನನಗೆ ಒಂದು 7-8 ವರ್ಷಗಳ ಹಿಂದೆ ಒಬ್ಬ ಸೂಫಿ ಸಂಪರ್ಕಕ್ಕೆ ಬರ್ತಾರೆ. ಅತ್ತಿಬೇಲೆ ಹತ್ರ ಇದ್ರು ಅವರು. ಎಲ್ಲರೂ ಹೇಳ್ತಾ ಇದ್ರು 100 ವರ್ಷ 105 ವರ್ಷ ಹೀಗೆ ಹೇಳ್ತಿದ್ರು. ಅವ್ರಿಗೆ ನಾನು ದರ್ಗಾಗಳಿಗೆ ಹೋಗ್ತೀನಿ ಅಂತ ಗೊತ್ತಿರುತ್ತೆ. ಯಾಕೆ ದರ್ಗಾಗಳಿಗೆ ಹೋಗ್ತೀನಿ, ದರ್ಗಾದಲ್ಲಿ ಹೆಚ್ಚು ಜನ ಕಂಡುಹಿಡಿಯಲ್ಲ ಅಂತ. ಈಗ ಕರ್ನಾಟಕ ದರ್ಗಾಗಳು ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಹೋದ ತಕ್ಷಣ ಅರ್ಧಕ್ಕಿಂತಲೂ ಹೆಚ್ಚು ಜನ ನಾನು ನೋಡ್ತಾರೆ, ಹಾಗಾಗಿ ಬೇರೆ ಕಡೆ ಹೋಗ್ತೀನಿ. ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ತಿದ್ದೆ, ಅಲ್ಲೂ ಬಿಟ್ಬಿಟ್ಟೆ, ಕನ್ನಡದವ್ರು ತುಂಬಿರ್ತಾರೆ ಅಂತ. ಅದು ಆಗೋದಿಲ್ಲ. ಅಲ್ಲಿ ಕೂತ್ಕೋಬೇಕು. ಅಲ್ಲಿ ಕೂತ್ಕೊಂಡಾಗ ನನ್ನನ್ನು ನಾನು ಮರೆತು ಕೂತ್ಕೋಬೇಕು. ಅವನ್ನೆಲ್ಲ ಬಸವ ಅವರೆಲ್ಲ ಹೇಳ್ಕೊಡ್ತಾರೆ ನಮಗೆ, ಸೂಫಿಗಳೆಲ್ಲ. ಒಬ್ಬ ಸೂಫಿ, ನಾನು ಅವ್ರನ್ನ ಮಾತಾಡಬೇಕು ಅಂತ ಇಷ್ಟಪಟ್ಟಿದ್ದೆ. ಅತ್ತಿಬೇಲೆಯಲ್ಲಿದ್ದಾರೆ, ಬಹಳ ವಯಸ್ಸಿತ್ತು ಮತ್ತು ಆ ಒಂದು ಶಕ್ತಿ ಇತ್ತು ಅವರ ಜ್ಞಾನದಲ್ಲಿ. ಅವ್ರನ್ನ ನೋಡ್ಬೇಕಾದ್ರೆ ಕಂಡೀಷನ್ ಒಂದೇ, 8 ವರ್ಷಗಳ ಹಿಂದೆ 3 ದಿನ ಮಾಂಸಾಹಾರ ಮಾಡಬಾರ್ದು ನಾವು. 3 ದಿನ ನಾವು ಮಾಂಸಾಹಾರ ಬಿಟ್ಟು ಸಸ್ಯಾಹಾರ ಮಾಡಿದರೆ ಮಾತ್ರ ಅವ್ರನ್ನ ನೋಡೋಕೆ ಹೋಗ್ಬೇಕು. ಅವರೇನು ಆ ನಿಯಮ ಫಾಲೋ ಮಾಡಿ ಅಂತ ಏನೋ ಕ್ಯಾಮ್ರಾ ಇಡ್ತಿರ್ಲಿಲ್ಲ, ಏನೂ ಇಡ್ತಿರ್ಲಿಲ್ಲ. ಅವರು ಸುಳ್ಳು ಹೇಳೋಕೆ ಆಗ್ತಿರ್ಲಿಲ್ಲ. ನನ್ನ ಬಚ್ಚನ ಸಂಪರ್ಕದಲ್ಲಿ ಬಂದರು. ಆಮೇಲೆ ನನಗೆ ಬಂದುಬಿಟ್ರು. ಬಚ್ಚನ ಎದುರು ನೋಡಿರಲ್ಲ, ಫೋನ್ನಲ್ಲಿ. ನಾನು ಮಾತಾಡ್ದಾಗ ಹೇಳಿದೆ, ಬಾಬಾ ನಾನು ನಿಮ್ಮನ್ನು ನೋಡಬೇಕು. ಪಾಪ ನಿನ್ನ ಬಗ್ಗೆ ಕೇಳಿದ್ದೀನಿ, ಬಾ ದರ್ಗಾಗಳಲ್ಲಿ ಇರ್ತೀಯಂತೆ, ಬಾ ಅಂದರು. ನನಗೆ ಒಂದೇ ಒಂದು ರಿಯಾಯಿತಿ ಕೊಡಬೇಕು ಅಂದೆ. 3 ದಿನ ಮಾಂಸಾಹಾರ ಆಗಲ್ಲ, ಮಾಡದೆ ಬರಬೇಕು ಅಂತ ಹೇಳ್ತಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನಾನು ಅಡಿಕ್ಟ್ ಅಲ್ಲ, ಆದರೆ ನನ್ನ ದೇಹ ಪ್ರಕೃತಿ ಒಗ್ಗಿದೆ, ಅದಕ್ಕೆ ಒಪ್ಪಲಿಲ್ಲ. ಅವರು ಒಪ್ಪಲಿಲ್ಲ. 3 ದಿನ ಮಾಂಸ ಬಿಡೋಕ್ಕಾಗದೆ ಇರೋ ಇಲ್ಲಿ ಬಂದು ಏನು ಮಾಡ್ತೀಯ ಅಂತ ಇಟ್ಟುಬಿಟ್ರು. ತಿರುಗಿ 15 ದಿನ ಒಂದ್ಸರಿ ಅವರು ಮಾಡೋರು, ನಾನು ಮಾಡ್ತಿದ್ದೆ. ಈಗಲಾರು ಸರಿ ಹೋದ್ಯಾ ನೀನು, 3 ದಿನ ಬಿಡ್ತೀಯಾ? ಅವ್ರು ಏನು ನಂಬಿಕೆ, 3 ದಿನ ಬಿಟ್ಟರೆ ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾನೆ. ನಾನು ಕೇಳಲಿಲ್ಲ ಯಾಕೆ ಅಂತ, ಯಾಕೆ ಬಿಡಬೇಕು ಅಂತ ಕೇಳಲಿಲ್ಲ. ನಾನು ಹೇಳಿದೆ, ನನ್ನೊಬ್ಬನಿಗೆ ರಿಯಾಯಿತಿ ಕೊಡಿ ಬಾಬಾ ಪ್ಲೀಸ್, ಪರಿಪ್ರಿಯ ಇರ್ಬೇಕು ಮಾಡಿದೆ. 4-5 ಸರಿ ಮಾತನಾಡೋಕ್ಕೆ ರಿಲ್ಯಾಕ್ಸ್ ಆದರು. ಫಸ್ಟ್ ಟೈಮ್ ನಾನು ಕೊಡ್ತಿದ್ದೀನಿ, ನೀನು ಅಟ್ಲೀಸ್ಟ್ ಒಂದಿನ ಇಲ್ಲ, ಆ ರಾತ್ರಿ ಬಿಡ್ತೀನಿ, ಬೆಳಿಗ್ಗೆ ಬರ್ತೀನಿ ಅಂತ ಒಪ್ಪಿಸ್ಬಿಟ್ಟೆ ಅವ್ರನ್ನ. ನಾವು ಹೋದ್ವಿ. ನಾವೊಂದು 7-8 ಜನ, ಒಬ್ಬ ಡಾಕ್ಟ್ರು ಕೂಡ ಇದ್ದರು, ಸೂಫಿ ಇದನ್ನು ಬಯಸೋರು, ಇದು ಮಾಡೋರು, ಏನೋ ಆ ಹಾದಿಯಲ್ಲಿರೋರು. ಮತ್ತು ತುಮಕೂರಿನ ಒಬ್ಬ ದೊಡ್ಡ ಶೇಖ್ ಕೂಡ ಇದ್ದರು, ಶೇಖ್ ಸಾಬ್ ಅಂತಲೇ ಕರಿತಿದ್ವಿ, ಅವರು ಸೂಫಿನೇ. ಇದು ನಾನು ಬಚ್ಚನ್ ಎಲ್ಲ ಹೋದ್ವಿ. ನಾವು ಹೋಗೋ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸಹಜವಾಗಿ ರಾತ್ರಿನೂ ಮಾಡಿರಲಿಲ್ಲ, ಬೆಳಿಗ್ಗೆ ಟಿಫನು ಕೂಡ ಸಸ್ಯಾಹಾರ ಮಾಡ್ಕೊಂಡು ಹೋದ್ವಿ. ಕೂತ್ಕೊಂಡೆ, ಸಂತೋಷ ಆಯಿತು. ಅವರು ಕಮ್ಮಿ ಅಂದರು 90ರ ಮಧ್ಯಭಾಗದಲ್ಲಿ, 95-96. ಸ್ವಲ್ಪ ಕುಳ್ಗಿದ್ರು, ಬಟ್ ಚೆನ್ನಾಗಿ ಕಂತಿದ್ರು, ಹೊಳೆಯೋರು ಆ ಮಾತು ಇದು ಎಲ್ಲ. ಅಲ್ಲಿ ಕೂತ್ಕೊಂಡೆ, ಧ್ಯಾನ ಮಾಡಿದೆ. ನಮಗೇನಾದರೂ ಹೇಳಿ ಅಂದಾಗ, ಏನು ಮಾಡ್ತಾ ಇದೆಯಾ ಮಾಡಪ್ಪ ಅಂದರು. ಎಲ್ಲ ಮುಗೀತು, ರಾತ್ರಿ ಆಯಿತು. ಅಷ್ಟೊತ್ತು ಅಲ್ಲಿ ದಲಿತರೆಲ್ಲ ಬಂದಿದ್ದರು. ಒಂದು 40% ಹಿಂದೂಗಳು ಬರ್ತಿದ್ರು ಅಲ್ಲಿ. ನಾನು ಬಂದಿದ್ದೀನಿ ಅಂದಾಗ ಅಲ್ಲಿ ಆ ಲೋಕಲಿದ್ದ ದಲಿತ ಸಂಘಟನೆಗಳ ಮುಖ್ಯಸ್ಥರೆಲ್ಲ ಬಂದರು. ನಾವು ಬರ್ತಾ ಇರ್ತೀವಿ ದರ್ಗಾಗೆ, ನೀವು ದರ್ಗಾಗೆಲ್ಲ ಬರೋದು ನಮ್ಗೆ ಇಷ್ಟ ಅಂತ ಹೇಳಿದ್ರು. ಎಲ್ಲ ಹೊರಟೋದ್ರು. ರಾತ್ರಿ ಹೊತ್ತು ಒಂದು ಹಳ್ಳಿ, ಅದು ಶಬ್ದಗಳಿಲ್ಲ. ನನಗೆ ಹೇಳಿದ್ರು ಮೊದಲೇ, ಇವರು ಇಡೀ ರಾತ್ರಿ ಮಲಗಲ್ಲ, ಕಣ್ಣು ಬಿಚ್ಕೊಂಡೇ ಸುಮ್ಮನೆ ಬೆಟ್ಟದ ಮಂಚದ ಮೇಲೆ ಮಲ್ಕೊಂಡಿರ್ತಾರೆ ಅಂತ, ನಿದ್ದೆ ಮಾಡಲ್ಲ, ಹೆಚ್ಚು ನಿದ್ದೆ ಮಾಡಲ್ಲ ಅಂತ. 1:30ವರೆಗೂ ಅವರ ಹಾಲ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಮೆಲ್ಲಿಗೆ ಬಾಗಿಲಾಗ್ತಿರಲಿಲ್ಲ, ಹೋದೆ ಒಳಗಡೆ. ಹೀಗೆ ಮಲಗಿದ್ರು, ಕಣ್ಬಿಟ್ಟಿದ್ರು. ನಾನು ಚಾಪೆ ಹಾಕ್ಕೊಂಡು ಕೂತ್ಕೊಂಡೆ, ಸಿದ್ಧಾಸನದಲ್ಲಿ ಕೂತ್ಕೊಂಡೆ. ಹೀಗೆ ನೋಡಿದ್ವಿ. ಅವರು ನೋಡಿದ್ರು, ನಾನು ನೋಡ್ತಾ ಇದ್ದೆ. ಇಷ್ಟ ಆಗ್ತಿತ್ತು, ಅವ್ರಿಗೂ ಇಷ್ಟ ಆಗಿರಲೇಬೇಕು. ಕೆಲವೊಂದು ಹೇಳ್ತಿದ್ರು ಅವರು, ಇಷ್ಟ ಆಗಲಿ ಅನ್ನೋ ಕಣ್ಣು ಮುಚ್ಚಿಬಿಡ್ತೀವಿ ಅಥವಾ ಕೈ ನಿಂತೀವಿ ಅಂತ ಅನ್ನಲಿಲ್ಲ. ಒಂದು 10 ನಿಮಿಷ ಮಾತಾಡಲಿಲ್ಲ, ಸುಮ್ಮನೆ ನೋಡ್ತಿದ್ದೆ. ನೋಡ್ತಾ ಇದ್ದೆ ಅವ್ರನ್ನ. ಎಷ್ಟು ವರ್ಷ, ಸಣ್ಣ ವಯಸ್ಸಿನಿಂದ ಬಂದಿದ್ರು, ಸೂಫಿ ಆಗಿದ್ರು. ಆಮೇಲೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಒಂದು ದಿನಕ್ಕೆ ಅವ್ರು ತಿಂತಾ ಇದ್ದದ್ದು 2 ಇಡ್ಲಿ ಅಷ್ಟೇ. 2 ಇಡ್ಲಿ ಸಾಂಬಾರು ಬಿಟ್ಟು ಏನೂ ತಿಂತಾರಲ್ಲ, ಭಾಳ ಹೆಲ್ತಿ ಚಟುವಟಿಕೆ. ನಕ್ಕಿದ್ರು. ಶ್ರೀಧರ, ನೀನು ನೋಡಿದ್ರೆ ನನಗೆ ಗೊತ್ತಾಗತ್ತಪ್ಪ. ಅವಾಗ ನಮ್ಗೆ ಇತಿಹಾಸ ಚರಿತ್ರೆ ಗೊತ್ತಿತ್ತು, ತುಂಬ ಏನಿರಲಿಲ್ಲ, ಗೊತ್ತಿತ್ತು. ಕೆಲವು ತಪ್ಪುಗಳನ್ನ ಮಾಡಿ, ಕೃತ್ಯಗಳನ್ನ ಮಾಡಿ ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ ಅಂತ. ನಾನು ಇದೇ ಧ್ವನಿಯಲ್ಲಿ ಹೇಳಿದ್ರು, ಶ್ರೀಧರ, ನೀನು ಏನೇನು ಮಾಡ್ತಾ ಇದೀಯಾ, ಯಾವುದರಿಂದ ಕಳ್ಸ್ಕೊಳ್ತಾ ಇದೆಯಾ ಎಲ್ಲ ನನಗೆ ಗೊತ್ತು. ನಾನು ಒಂದು ಹೇಳ್ತೀನಿ ಕೇಳಪ್ಪ. ನೀನು ಬಸವಣ್ಣನ ಬಗ್ಗೆನೂ ಮಾತಾಡ್ತೀಯಂತೆ, ಬರಿತೀಯಂತೆ. ಆಗ ಹೊರಗೂ ಬಯಲು ಒಳಗೂ ಬಯಲು ಬರೀತಿದ್ದೆ. ಯಾರೋ ಹೇಳಿದ್ದಾರೆ ಅವರಿಗೆ, ಬರೀತಿದ್ದೆ. ನನಗೆ ತುಂಬ ಇಷ್ಟ ಬಾಬಾ. ನನಗೆ ಅವರು ಕನ್ನಡದ ಸೂಫಿ, ಕನ್ನಡ ಸಮಾನ ಆದ್ಮಿ. ಕೈ ಹಿಂಗೆ ಅನ್ಕೊಂಡು ಹೇಳಿದ್ದು, ದೊಡ್ಡ ಕೈ ಹಿಂಗೆ ಅನ್ಕೊಂಡು
ಅಮರ ಆದ್ಮಿ ಬಸವಣ್ಣ, ಅಮರ ಸೂಫಿ ಅಂತ ಹೇಳಲ್ಲ ನೀನು. ಕನ್ನಡ ಉರ್ದು ಎಲ್ಲ ಮಾತಾಡ್ತಿದ್ರು. ನಮ್ಮ ಮನುಷ್ಯ ನೀನು ಮಾಂಸಾಹಾರ ಮಾಡ್ಕೊಂಡು ಅವ್ರ ಬಗ್ಗೆ ಬರೆಯೋದು ಸರಿ ಇಲ್ಲ ಅಲ್ವಾ? ದಗ್ಗಂತ ನನಗೆ. ಆ ಕಾಲದಲ್ಲಿ ಬ್ರಾಹ್ಮಣ ಸಂಕುಲದಿಂದ ಬಂದವರು ಹೇಳಿದ್ರು ಅಂತ ಹೇಳಿ ನಾನು ಅಷ್ಟು ಗುಲಾಮ, ಇದೇ ಪದ ಹೇಳಿದೆ, ಅಷ್ಟು ಗುಲಾಮ ಆಗಕ್ಕಾಗಲ್ಲ. ನಾನು ಅವರ ವಿಚಾರಗಳನ್ನ ಒಪ್ಕೊಳ್ತೀನಿ, ಅವ್ರ ಆ ವಿಚಾರನ ಇಟ್ಕೊಳ್ತೀನಿ, ಸೂಫಿಗಳದ್ದು ಇಟ್ಕೊಳ್ತೀನಿ, ಕಾರ್ಲೋಸ್ ಕಾಸ್ತಾನಡ್ದು ಇಟ್ಕೊಳ್ತೀನಿ, ತಾಂತ್ರಿಕರದು ಹೇಳ್ತಾರಲ್ಲ, ಇವ್ರು ಏನೇ ಮೂಗು ಮುರಿಲಿ ಆದರೆ ಅದು ಗೊತ್ತಿಲ್ಲ ಒಳಗಡೆ ಆಳದಲ್ಲಿ ಏನಿರುತ್ತ. ಹೇ ವಜ್ರ ತಂತ್ರ ಬುದ್ಧ ಎಲ್ಲಾನು ಹೇಳಕ್ ಶುರು. ನೀನೊಂದು ಕೆಲಸ ಮಾಡಪ್ಪ, ಒಂದೆರಡು ದಿನ ಬಿಟ್ಟು ನೋಡು, ಯಾಕೆ ನಿನಗೆ ಗೊತ್ತಾಗತ್ತೆ. ಯಾಕೆ ಅವರೆಲ್ಲ ಹೇಳಿದ್ರು? ನಾನು ಬ್ರಾಹ್ಮಣ ಕುಲದಿಂದ ಬರಲಿಲ್ಲ, ಪಕ್ಕ ಮುಸಲ್ಮಾನ್ ಇದರಿಂದ ಕುಟುಂಬದಿಂದ ಬಂದವನು. ಸೂಫಿ ಆದಾಗ ಹೆಚ್ಚು ಕಡಿಮೆ 50 ವರ್ಷದ ಹಿಂದೆನೇ ಬಿಟ್ಟುಬಿಟ್ಟೆ ನಾನು. ನಮ್ಮ ಸೂಫಿಗಳಲ್ಲೂ ಕೆಲವು ಜನ ತಿಂತಾರೆ, ಕೆಲವರು ಬಿಟ್ಟಿದ್ದಾರೆ, ಬಹಳ ಜನ ತಿಂತಾರೆ. ನೀನು ತುಂಬಾ ಆಳಕ್ಕೆ ಹೋಗಕ್ಕೆ ಇಷ್ಟಪಡ್ತಿದೀಯ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಟ್ಟು ಬಿಡು ಅಂದರು. ಗಂಭೀರವಾಗಿ ತಗೊಂಡೆ. ಯಾವತ್ತರ ಒಂದ್ಸರಿ 15 ದಿನ ಬಿಟ್ಟು, ಯಾಕೆಂದ್ರೆ ನಾನು 30-32ನೇ ವಯಸ್ಸಿಂದ ಇಲ್ಲವೇ ಇಲ್ಲ. ಎಲ್ಲಿದ್ರು ಅಷ್ಟೇ, ಜೈಲಿನಲ್ಲಿದ್ರು ಸಿಗೋದು ನಮಗೆ ಮಾಂಸಾಹಾರ. ಸ್ಟೇಷನಲ್ಲೂ ಅದು ಏನೇ ಮಾಡಲಿ ನಮ್ಮ ವಿರೋಧ ಆಗಲಿ ತಂದು ಕೊಡೋರು. ನಾನು ಅದನ್ನು ಆಗಾಗ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಏನಾಗೋಯ್ತು, 1-2 ವರ್ಷಗಳ ನಂತರ ಅವರು ತೀರ್ಕೊಂಡ್ಬಿಡ್ತಾರೆ. ಆ ತೀರ್ಕೊಂಡಾಗ ಹೆಚ್ಚು ಕಾಡೋಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ನಾನು ಒಬ್ಬ ಹಿಂದೂ ಸಾಧಕನನ್ನು ಕೇಳ್ತೀನಿ. ಆತ ತನ್ನ 20ನೇ ವಯಸ್ಸಿರೋವರೆಗೂ ಬೀಫು, ಪೋರ್ಕ್ ಎಲ್ಲವನ್ನೂ ಸಹಿಸಿದ್ದು ತೊಗೊಳ್ತಾ ಇದ್ದು. 24 ನಂತರ ಬಿಟ್ಬಿಡ್ತಾನೆ. ನಾನು ಮಾತಾಡೋ ಹೊತ್ತಿಗೆ ಅವನಿಗೆ 36-37 ವರ್ಷ. ಯಾಕೆ ಮಾಂಸಾಹಾರ ಬಿಡು ಅಂತಾರೆ, ನೀನು ಬಿಟ್ಟಿದ್ಯಲ್ಲ, ಏನಂತೀಯಪ್ಪ ಅಂತ ಕೇಳಿದಾಗ ಆ ಸಾಧಕ ಹೇಳ್ತಾನೆ, ಇಲ್ಲ ನೀವು 99ನೇ ಮೆಟ್ಲು, ಈ ಇನ್ನೊಂದು ಮೆಟ್ಲು ಹತ್ತಬೇಕು ಅಂದಾಗ ಮಾಂಸಾಹಾರ ತಡೆಯುತ್ತೆ, ಅದ್ರಲ್ಲಿ ಸಲ್ಫರು ಇವೆಲ್ಲ ಕಡಿಯುತ್ತೆ. ನೀವು ಜಾರ್ ಬಿಡ್ತೀರಿ ಭಾಳ ಸಾರಿ, ತಿರುಗಿ ಮೊದಲನೇ ಮೆಟ್ಲಿಗೆ ಬಂದುಬಿಡ್ತೀರಿ, ಆ ಕಾರಣಕ್ಕೆ ಬಿಡಿ ಅಂತಾರೆ. ನಾನು ಬಿಡಿ ಅಂತ ಹೇಳಲ್ಲ, ನಿಮ್ಮ ಇಷ್ಟ. ಇಷ್ಟರಲ್ಲಿ ನನಗೆ ಒಂದು ಏನಾಗೋಗ್ತದೆ, ಅವರು ಆ ಗುರುಗಳು ಬಾಬಾ ಸೂಫಿ ಸಾಯೋ ಹಂತದಲ್ಲಿ ನನ್ನ ಕುಟುಂಬದಲ್ಲಿರೋರು ಮತ್ತು ನಮ್ಮ ಕಾಳೇಗೌಡರ ಮಗ, ಸೊಸೆ, ಮತ್ತು ಆ ಸಮಯದಲ್ಲಿ ಒಬ್ಬರು ರೇಖಿ ಹೇಳ್ಕೊಡೋ ಮೇಡಮ್ಮು, ಇವರೆಲ್ಲ ಹೇಗಾದ್ರೂ ಮಾಡಿ ಇದು ಬಿಡಿ ಅಂತ. ಗಾಂಜಾ ವಾರಕ್ಕೊಂದ್ಸರಿ ತೊಗೊಳ್ತಿದ್ದೆ. ಸಹಜವಾಗಿ ನನಗೆ ಕನೆಕ್ಷನ್ ಇರೋ ಸಂಪರ್ಕದಲ್ಲಿ ಎಲ್ರಿಗೂ ಒಂದು ಇದೇನಿತ್ತು, ನಾನು ತುಂಬ ತೊಗೊಂಡ್ಬಿಡ್ತೀನಿ, ತೊಗೊಂಡು ಬೆಳಿಗ್ಗೆ ಎಳದೆ ಹೋದ್ರಿ ಅನ್ನೋ ಇದು ಬಚ್ಚನಿಂದ ಹಿಡಿದು ಎಲ್ರಿಗೂ ಇತ್ತು. ತಮ್ಮದೇ ರೀತಿಯಲ್ಲಿ ಏನೇನೋ ತಂತ್ರಗಾರಿಕೆ ಮಾಡಿ ಬಿಡಿಸ್ತಾರೆ, ಬಿಡಿ ಅಂತಾರೆ. ಅದು ಬಿಡಿ ಅಂದಾಗ ನನಗೆ ಮಾಂಸಾಹಾರಕ್ಕಿಂತಲೂ ಆ ಸಂದರ್ಭದಲ್ಲಿ ಹೆಚ್ಚು ಇದ್ದಿದ್ದು ನನಗಿದ್ದಿದ್ದು ಆ ತಗೊಳ್ಳೋ ಇದು. ಅದನ್ನು ನಾನು ಕಲ್ತಿದ್ದೇ ಫಕೀರರ ಮೂಲಕ ಮತ್ತು ಬಾಬಾಗಳ ಮೂಲಕ, ಮತ್ತು ಇವನ್ ಹಿಂದೂ ಬಾಬಾಗಳು. ನಾನು ಅದನ್ನು ಬಿಡಲೇಬೇಕು ಅಂತ ತೀರ್ಮಾನ ಮಾಡಿ ಬಿಡ್ತೀನಿ. ಬಿಟ್ಟಾಗ ಒಂದು ಮಾತು ಹೇಳ್ತೀನಿ, ಇವತ್ತಿಂದ ನಾವು ಆಲ್ಕೋಹಾಲ್ ಇದೂ ಇಲ್ಲ. ನಾನು ಬಿಡ್ತಿದ್ದರೆ ಆ ಗುರುಗಳಿಗೂ ಬೆಲೆ ಕೊಡೋಣ, ಮಾಂಸಾಹಾರ ಬೇಡ. ಇವೆರಡೂ ಇಲ್ಲ ಅಂದಾಗ ಇದು ತೊಗೊಂಡು ಏನು ಮಾಡಲಿ? ಸಸ್ಯಾಹಾರದ ಜೊತೆಗೆ ನನಗೆ ಇಷ್ಟನೇ ಆಗೋದಿಲ್ಲ ಆಲ್ಕೋಹಾಲ್, ಮದ್ಯ. ಆಗ ಕಮ್ಮಿ ತೊಗೊಳ್ತಿದ್ದೆ ಅಷ್ಟೇ, ಬಿಡ್ತೀನಿ. ಬಿಟ್ಟಾಗ ನಾನು ಅಂದ್ಕೊಂಡಿದ್ದೇನು, ಒಂದು 6 ತಿಂಗಳು ನೋಡೋಣ, 6 ತಿಂಗಳು 7-8 ತಿಂಗಳು ನೋಡೋಣ, ಆಮೇಲೆ ನಿರ್ಧಾರ ಮಾಡೋಣ ಅಂತ. ನೀವೆಲ್ಲ ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ, ಇವತ್ತುವರೆಗೂ ಮತ್ತೆ ಬೇಕು ಅನಿಸಿಲ್ಲ. ನಾನು ಅಂದ್ಕೊಳ್ಳೋದು ಸ್ಟ್ರಾಂಗ್ ಆಗಿ ಸೂಚನೆ ಕೊಟ್ಬಿಟ್ಟಿದ್ದೀನಿ ಅಂತ. ನಮ್ಮ ರೋಷನ್ ಮದುವೆಯಲ್ಲಿ ನಮ್ಮ ಮಂಜುನಾಥ್ ಅದೇ ಹಿಂದೂದ್ರ ಹೊನ್ನಾಪುರ ಪ್ರತಿಪುರರು ನಮಗೋಸ್ಕರ ಜಸ್ಟ್ ಕಂಪ್ನಿಗೆ ಸ್ವಲ್ಪ ತೊಗೊಳ್ಳಿ ಅಂತ ಕೊಡ್ತಾರೆ ಬಿಯರ್ ನಂಗೆ ತುಂಬ ಇಷ್ಟ ಇದ್ದದ್ದು. ಒಂದು ತೊಟ್ಟು ನಾಲ್ಗೆ ಮೇಲೆ ತಕ್ಷಣ ಪಕ್ಕ ಇಟ್ಬಿಡ್ತೀನಿ. ಜಸ್ಟ್ ಆಗೋದಿಲ್ಲ, ನಾನು ನೈತಿಕ ಕಾರಣಗಳಿಗಾಗಿ ಅಲ್ಲ, ನಾನು ಕೊಟ್ಕೊಂಡ್ಬಿಟ್ಟಿರ್ತೀನಿ. ಇದಂತೂ ಆಗೋದೇ ಇಲ್ಲ, ಮಾಂಸಾಹಾರ ಸಾಧ್ಯನೇ ಇಲ್ಲ. ಆ ಬಾಬಾ ಹೇಳಿದ ನಂತರ ಬೇರೆ ಬೇರೆ ದರ್ಗಾಗಳಿಗೆ ಸೌತ್ ಇಂಡಿಯಾದಲ್ಲಿ ಹೋದಾಗ ಸುಮ್ಮನೆ ಅವ್ರನ್ನ ಕೇಳ್ತೀನಿ, ಬಸವಣ್ಣ ಏನು ಅನ್ಸುತ್ತೆ ಅಂತ. ಆಲ್ಮೋಸ್ಟ್ ಕನ್ನಡ ಬರದೇ ಇರೋರು ಸಹ ಅವರೆಲ್ಲರೂ ಬಸವಣ್ಣ ಮತ್ತು ಚೆನ್ನ ಬಸವಣ್ಣ ವಚನಗಳನ್ನ ನಮ್ಮಷ್ಟೇ ಆಳವಾಗಿ ಓದಿದ್ದಾರೆ. ಅವ್ರನ್ನ ಎದೆ ಮುಟ್ಟಿ ಹೇಳ್ಕೊಳ್ತಾರೆ. ಅವರು ಮಲ್ಕೊಂಡು ಹೀಗೆ ಹೇಳ್ಕೊಂಡಿದ್ರು. ಆ ಬಾಬಾ ನನಗೆ ಮಟನ್ ತಿನ್ನೋದನ್ನ ಬಿಡು ಅಂತ ಹೇಳೋರು, ಮಾಂಸಾಹಾರ ಬಿಡು ಅಂತ ಹೇಳಿದವರು. ಆದರೆ ಅವರು ಆ ಸೂಫಿಗಳು ಎದೆ ಕೈ ಮುಟ್ಕೊಂಡು ಹೇಳ್ತಾರೆ, ಹಮಾರ ಆದ್ಮಿ ಬಸವಣ್ಣ, ಚೆನ್ನ ಬಸವಣ್ಣ. ಅವ್ರು ಹೆಚ್ಚು ಅಲ್ಲಮ್ಮ ಅಕ್ಕ ಮಹಾದೇವಿ ಅಷ್ಟು ಗೊತ್ತಿಲ್ಲ, ಇವರಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರನ್ನು ನಾವು ಎಲ್ಲೋ ಕೂತ್ಕೊಂಡಿದ್ದಾರಲ್ಲ ಸುಪ್ಪತ್ತಿಗೆಯ ಮೇಲೆ, ಅವರಿಗೆ ಕೊಡೋದು ಬೇಡ. ಬಸವ ತಳ ಸಮುದಾಯಗಳಿಗೆ ನಿಮ್ಮ ಬದುಕಿನ ಶೈಲಿಯಲ್ಲಿ, ನಿಮ್ಮ ನುಡಿಗಟ್ಟಿನಲ್ಲಿ, ನಿಮ್ಮ ವರ್ತನೆಯಲ್ಲಿ ಅಲ್ಲೇ ಅಡಗಿದೆ. ಅವನು ಹೇಳ್ಕೊಡೋ ಶರಣ ಸ್ಥಿತಿ ಇದೆಯಲ್ಲ, ಅದು ಅರಿವನ್ನು ಗಟ್ಟಿಗೊಳಿಸ್ಕೊಡೋ ಸ್ಥಿತಿ. ಅರಿವನ್ನು ಹೇಗೆ ಶೂನ್ಯನ ಸಂಪಾದನೆ ಮಾಡೋದು ಹೇಗೆ, ಅದನ್ನು ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡಿ ಇಲ್ಲಿಟ್ಕೋಬೇಕು. ಕರಸ್ಥಲ ಅಂದ್ರೇನು? ಅಲ್ಲೇನು ಕಾಣುತ್ತಾ? ಅದು ವಜ್ರ. ಅದು ಅಂತಿಂತ ವಜ್ರ ಅಲ್ಲ, ಅದು ಕೆಂಡ, ಅದು ಪ್ರಜ್ವಲಿಸೋ ಕೆಂಡ, ತಣ್ಣಗಿನ ಕಂಡ.
ಆ ವಜ್ರ, ವಜ್ರ ತಂತ್ರದಲ್ಲಿ ಬರೋ ವಜ್ರ, ಆ ವಜ್ರ ಆಗಬಹುದು ನೀನು ಅಂತ ತಳ ಸಮುದಾಯಗಳಿಗೆ ಕೇಳಿದ. ಇದನ್ನ ನಾವು ಅದಕ್ಕೆ ಹೋಗೋದು ಬೇಡ, ಅವರೊಬ್ಬನ್ನೇ ಇಟ್ಕೊಂಡು ಮೆರೆಸೋದು ಬೇಕಾಗಿಲ್ಲ. ಆದರೆ ನಮ್ಮ ಭೂಸರವೇ ಅದು ಬಂದಾಗ ನಮ್ಗೆ ಗೊತ್ತಾಗುತ್ತೆ. ನಾನು ಈಗಲೂ ಸಹ ಡಿಸ್ಟರ್ಬ್ ಆದಾಗ, ಸ್ಟ್ರೆಸ್ ಆದಾಗ ಓದೋದೇ ಅವನ ವಚನಗಳನ್ನು. ನನಗೆ ಅದಕ್ಕಿಂತಲೂ ಹೆಚ್ಚಿಗೆ ಬೇರೆ ವಚನಗಳು ಇಷ್ಟ ಆಗ್ಬೋದು, ಅಲ್ಲಮ್ಮ ಇವ್ರದ್ದೆಲ್ಲ ಆಳ ಅನ್ನಿಸಬಹುದು. ಆದರೆ ನನ್ನ ಮನಸ್ಸಿಗೆ ಸಾಂತ್ವನ ಕೊಡೋದು, ಬೆಳಕನ್ನು ಕೊಡೋದು, ಅದೇ ಒಂದು ಬೆಳಕನ್ನು ಕೊಡ್ತಿ ಹೇಗೆ ಆಲೋಚನೆ ಮಾಡಬೇಕು ಅಂತ ಹೇಳುತ್ತೆ. ಆ ಶರಣ ಸ್ಥಿತಿ ತಲುಪು ನಿನ್ನ ಕೈಲಿ ಸಾಧ್ಯ ಅಂತ ಹೇಳಿ ನಮ್ಮ ಮುಟ್ಟಿ ಹೇಳ್ತಾನವನು. ನೇಮ ಹೆಗಲು ಮುಟ್ಟಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ, ಹೇಳ್ಕೊಡ್ತಾನೆ. ಆ ಬಸವನ ಬಗ್ಗೆ ಮಾತನಾಡುವಾಗ ನಾವು ಯಾವ ರೀತಿ ಇದನ್ನು ಇಟ್ಕೊಳ್ಳೋದು ಬೇಡ, ನಮ್ಮ ಉಸಿರನ್ನ ರೀತಿ ಇಟ್ಕೊಳ್ಳೋಣ. ಇಟ್ಕೊಂಡಾಗ ನಮ್ಗೊಳ್ಳೇದಾಗುತ್ತೆ, ಜಗತ್ತಿಗೆಲ್ಲ, ಜಗತ್ತಿಗೋಸ್ಕರ ಅಲ್ಲ, ಬೇರೆ ಎಲ್ಲ ಇದೆಯಲ್ಲ, ಅವನು ಸಮಾನತೆಯ ಸಾಮ್ರಾಜ್ಯ ಕಟ್ಟೋಕೋದ ಅವೆಲ್ಲ ಪಕ್ಕ ಇಡೋಣ. ವ್ಯಕ್ತಿಯಾಗಿ ನಾನು ಓದಿದ್ದಕ್ಕೆ ನನಗೆ ಬಹಳ ಅದು ಬರೀ ನೆಮ್ಮದಿ ಮತ್ತು ಬಾಗಿಲು ತೆರೆಯುತ್ತೆ. ಯಾವ ಬಾಗಿಲನ್ನು ತೆರೆಯುತ್ತೆ ಮಾತಾಡೋಣ. ನಮಸ್ಕಾರ.